ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಬೆಂಗಳೂರಿನಿಂದ ಹೊರಟು 25 ಕಿಲೋಮೀಟರ್ ದೂರಕ್ಕೆ ಸಾಗಿ ಬಂದ್ರೆ ಸಿಗೋದೆ ಈ ಸುರದೇವನಪುರ. ಇಲ್ಲಿನ ತರಕಾರಿಗಳು ಪ್ರತಿದಿನ ಬೆಳಗ್ಗೆ ಬೆಂಗಳೂರಿಗಳ ಟೇಬಲ್ ಮೇಲೆ ಬೆಂದು ಮಲಗಿರುತ್ತೆ. ಅಂದ್ರೆ ಇಲ್ಲಿ ಎಲ್ಲಾ ವಿಧವಾದ ತರಕಾರಿಗಳನ್ನು ಬೆಳೀತಾರೆ. ಈ ಊರಲ್ಲಿರೋ ಸುರಭೇಶ್ವರನ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು. ಇಂದಿಗೂ ಪ್ರತಿ ಸೂರ್ಯೋದಯದ ಕಿರಣಗಳು ಸುರಭೇಶ್ವರನ ನೆತ್ತಿಗೆ ಮುತ್ತಿಟ್ಟು ಬರುತ್ತೆ. ಇದೊಂದು ವೈಜ್ಞಾನಿಕ ವಿಸ್ಮಯ ಅಂತಾನೆ ಹೇಳ್ಬೋದು. ಹೊಲ ಗದ್ದೆಗಳು, ತೆಂಗು, ಮಾವು, ಜೊತೆಗೆ ಬಿಳಿ ಪಂಚೆಯುಟ್ಟು ಹೆಗಲ್ ಮೇಲ್ ಟವೆಲ್ ಹಾಕೊಂಡು ಎದೆ ಉಬ್ಬಿಸಿ ನಡೆಯೋ ರೈತರು. ಇಂಥ ಸುರದೇವನಪುರದಲ್ಲಿ ನಾವಿವತ್ ಹೋಗ್ತಿರೋ ಮನೆಗೆ ಅದರದೇ ಆದ ವೈಶಿಷ್ಟ್ಯವಿದೆ. ಪಾರಂಪರಿಕವಾಗಿ ಎಷ್ಟೋ ಜನರ ಸುಟ್ಟು ಗಾಯವನ್ನು ಮಾಯ ಮಾಡಿದ ಮಹಾಲಕ್ಷ್ಮಿಯವರು ವ್ಯವಸಾಯ, ಹೈನುಗಾರಿಕೆ, ಸಂಸಾರ ಎಲ್ಲಾ ಜವಾಬ್ದಾರಿಗಳನ್ನು ಅದ್ಭುತವಾಗಿ ನಿಭಾಯಿಸ್ತಿರೋ ನಮ್ಮ ಇವತ್ತಿನ ಮಹಾಲಕ್ಷ್ಮಿ ಮಮತಾ ಅವ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಓಕೆನಾ? ನಮಸ್ತೆ, ನನ್ನ ಹೆಸರು ಮಮತಾ ಅಂತೇಳಿ. ನಮ್ಮ ಯಜಮಾನ್ ಹೆಸರು ಶ್ರೀನಿವಾಸ್ ಅಂತ. ನನಗೆ 2 ಗಂಡು ಮಕ್ಕಳು. ನಾನು ಮದುವೆ ಆಗಿ ಬಂದು 15 ವರ್ಷ ಆಯಿತು. ನನ್ನ ಹೆಂಡತಿ ಬೆಳಿಗ್ಗೆ ಎದ್ದ ತಕ್ಷಣ ಮನೇಲಿ ಎಲ್ರಿಗೂ ಕಾಫಿ ಟೀ ಮಾಡ್ಕೊಡ್ತಾಳೆ. ಆಮೇಲೆ ಸ್ಕೂಲ್ಗೆ ಮೈ ತೊಳಿತಾಳೆ, ಹಾಲು ಕರೀತಾಳೆ. ಮತ್ತೆ ತೋಟದಲ್ಲಿ ಆಳುಗಳು ಬಂದರೆ ಅವ್ರನ್ನೆಲ್ಲ ಊಟ ತಗೊಂಡೋಗಿ ಕೊಡ್ತಾಳೆ. ಮತ್ತೆ ಮನೇಲಿ ಏನೇ ಕೆಲಸ ಇದ್ರು ಎಲ್ಲ ಅವಳೇ ಮಾಡೋದು. ನಮ್ಮ ಅತ್ತಿಗೆ ನಮ್ಮ ಮನೆ ಬಂದ ಮೇಲೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮ್ಮನ್ನೆಲ್ಲ. ನನಗೂ ಮದುವೆ ಆಗಿದೆ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂ ಇಬ್ರು ಜೊತೆಯಲ್ಲಿ ಅನ್ಯೋನ್ಯವಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ನಮ್ಮಪ್ಪ ನಮ್ಮಮ್ಮನೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಸುಟ್ಟಗಾಯಕ್ಕೆ ಅಂತ ಔಷಧಿ ಮಾಡ್ತೀವಿ. ತಂದೆ ಕಲಿತು, ತಂದೆಯಿಂದ ನಾನು, ನನ್ನಿಂದ ನಮ್ಮ ಮಮತಾ. ಈಗ ಯಾರು ಬಂದು ನಾವಿಲ್ಲ ಅಂದ್ರೂ ನಮ್ಮ ಮಮತಾನೆ ಪ್ರತಿಯೊಬ್ಬರಿಗೂ ಔಷಧಿ ಎಲ್ಲ ಮಾಡ್ಕೊಡ್ತಾಳೆ, ಕಳಿಸ್ತಾರೆ. ನಾವು ಬೆಳಗ್ಗೆ ಎದ್ರೆ ಮನೆಗೆ ಟೀ ಕಾಫಿ ಕುಡ್ಕೊಂಡು ನಾವು ತೋಟದ ಕಡೆ ಹೋಗ್ಬಿಡ್ತೀವಿ. ಬಂದವ್ರನ್ನ ಹೋದವ್ರನ್ನ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡವ್ರೆ. ನಮ್ಮ ಮನೆಗೆ ಅವರೇ ಒಂಥರ ಮಹಾಲಕ್ಷ್ಮಿ ಇದ್ದಂಗೆ. ನಮ್ಮ ಮಮತಾ ಅನ್ನೋರು ನಮ್ಮ ಅಣ್ಣನ ಹೆಂಡ್ತಿ ನಮ್ಮ ತಾಯಿಗಿಂತ ಚೆನ್ನಾಗೇ ನೋಡ್ಕೊತಾರೆ. ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ಮತ್ತೆ ನನ್ನನ್ನು ಕರ್ಸ್ಕೊತಾರೆ ಇಲ್ಲಿಗೆ. ಇಲ್ಲಿಂದನೇ ಎಲ್ಲ ರೆಡಿಯಾಗಿ ಒಟ್ಟಿಗೆ ಹೋಗ್ತೀರಿ, ಚೆನ್ನಾಗಿರ್ತೀರಿ. ನಾವು ಅಮ್ಮ ಮಗಳು ಯಾವ ಥರ ಇರ್ತೀರಾ ಅದೇ ಥರನೇ ಇರ್ತೀವಿ. ಅವ್ರು ನನಗೆ ಸಿಸ್ಟರ್ ಅನ್ನೋದಕ್ಕಿಂತ ಫ್ರೆಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ನಮ್ಮ ಫ್ಯಾಮಿಲಿ ಜೊತೆಗಿಂತ ಅವಳ ಜೊತೆನೆ ತುಂಬಾ ಕ್ಲೋಸ್ ಆಗಿರೋದು. ಅವಳು ಈ ಮನೆ ಸೊಸೆ ಅಂತ ಹೇಳ್ಕೊಳೋದಕ್ಕಿಂತ ಒಂದು ತಾಯಿಯಾಗಿ ನಾನು ಟ್ರೀಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಮ್ಮ ಅಮ್ಮಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಮದುವೆ ಆಗಿ ಬಂದ್ಮೇಲೆ. ಪ್ರತಿಯೊಂದು ಕೆಲಸಕ್ಕೂ ಆಯಮ್ಮನೆ ಬೇಕಾಗಿರೋದ್ರಿಂದ ಆಯಮ್ಮನ ಮನೇಲಿ ಬಿಟ್ಟಿದ್ದೆ. ಆಯಮ್ಮನೆ ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಾಗೆ. ಈ ಮನೆಗೆ ಮಹಾಲಕ್ಷ್ಮಿ ಅಂದರೆ ನಮ್ಮ ಅತ್ತಿಗೆ ಮಮತಾನೇ ಸರ್. ನಮ್ಮ ಮನೆ ಮಹಾಲಕ್ಷ್ಮಿ ಅಂದರೆ ನಮ್ಮ ಅತ್ತಿಗೆನೆ. ಬೆಂಗಳೂರಿನ ಉತ್ತರ ಭಾಗದಲ್ಲಿದ್ರು ಈ ಸುರದೇವನಪುರ ತನ್ನ ಹಳ್ಳಿ ಸೊಗಡನ್ನ ಹಾಗೇ ಉಳಿಸ್ಕೊಂಡಿದೆ. ತಂಪಾದ ಗಾಳಿ, ಸುತ್ತಲೂ ಹಸಿರು, ಹಸುಗಳು, ಕರುಗಳು ನೋಡಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಈಗ ಈ ಊರಲ್ಲಿರೋ ಮಹಾಲಕ್ಷ್ಮಿ ಮಮತಾ ಅವ್ರನ್ನ ಭೇಟಿ ಆಗೋದಕ್ಕೆ ನಾನ್ ರೆಡಿ ಆಗಿದ್ದೀನಿ. ಅತ್ತೆ ಮಕ್ಳ, ನೀವ್ ರೆಡಿನಾ? ಥ್ಯಾಂಕ್ ಯು. ನಾನು ಆಕ್ಚುಲಿ ಬರ್ಬೇಕಾದ್ರೆ ಅದೇ ಹೇಳ್ತಾ ಇದ್ದೆ, ಬೆಂಗಳೂರಲ್ಲಿ ಇದ್ರೂ ಕೂಡ ತನ್ನ ಹಳ್ಳಿ ಸೊಗಡನ್ನ ಹಾಗೆ ಉಳಿಸ್ಕೊಂಡಿದೆ ಅಂತ. ಅದಕ್ಕೆ ಸರಿಗೆ ವೆಲ್ಕಮ್ ಡ್ರಿಂಕ್ ಸೂಪರ್ ಆಗಿರೋದು ಕೊಟ್ರಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಂಗೆ ಈ ಮನೆ ಮಹಾಲಕ್ಷ್ಮಿ ಮಮತಾ ಅವರೇ ನೀವೇ ತಾನೇ? ಕರೆಕ್ಟಾಗಿ ಗೆಸ್ ಮಾಡಿದೆ ತಾನೆ? ಓಕೆ, ನೀವು ಹಂಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡಿ ನಿಮ್ಮ ಫ್ಯಾಮಿಲಿ ಬಗ್ಗೆ. ನಮ್ಮ ಮಾವ ವೆಂಕಟೇಶಪ್ಪ ಅಂತೇಳಿ, ಇವ್ರು ನಮ್ಮ ಅತ್ತೆ ರತ್ನಮ್ಮ. ಕೇಶಣ್ಣ ಕೇಶಣ್ಣ, ನಮ್ಮ ಹಸ್ಬೆಂಡ್
ಇವರು ಶ್ರೀನಿವಾಸ್ ಅಂತೇಳಿ. ಅಲ್ಲಲ್ಲ, ಕೇಶನ, ಇವ್ರ್ನ ಮೈದ, ಕೇಶನ. ಅನುಷಾ ನನ್ನ ತಂಗಿ, ನಮ್ಮ ಮೈದನ ಹೆಂಡತಿ. ಓಕೆ ಅದು ನಮ್ಮ ಚಿಕ್ಕಮಾವ ರಾಮಚಂದ್ರಪ್ಪ, ಅವ್ರ ಮಿಸಸ್ ಬಂದು ಭಾಗ್ಯಮ್ಮ. ಈ ಕಡೆ ಇಲ್ಲ ಚಿಕ್ಕಮಾವ ಕೆಂಪೇಗೌಡರು, ಅವ್ರ ಮಿಸಸ್ ಬಂದು ಚೈತ್ರ. ನಮಸ್ತೆ ಇವ್ನು ನನ್ನ ಚಿಕ್ಕ ಮಗ ಗಣೇಶ್ ಗೌಡ, ಇವನು ಭುವನ್ ನಮ್ಮ ಮೈದನ ಮಗ. ಅವಳು ತನ್ವಿಕಾ ನಮ್ಮ ಮುದ್ದಿನ ಮಗಳು. ಇವನು ನನ್ನ ದೊಡ್ಡ ಮಗ ಮನೀಶ್. ಓ ಹಾಯ್. ಸೊ ಮನೆಯವ್ರ ಇಂಟ್ರೊಡಕ್ಷನ್ ಇಲ್ಲೇ ಮುಗ್ದೋಯ್ತು. ಈಗ ಮನೇನ ತೋರಿಸ್ಬಿಡಿ ಹಂಗೆ. ನನಗೆ ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ಬರ್ತೀನಿ ಹಂಗೆ. ಬಳೆಗಳು ಇಡ್ತಿರಲ್ಲ, ಅದು ದೇವರಲ್ಲಿ ತಗೊಂಬಂದಿದ್ದು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಕುಂಕುಮ ಕೊಟ್ಟಿರ್ತಾರೆ ಅವರು, ನಾವು ಕೊಡ್ತೀರಲ್ಲ ದೇವಸ್ಥಾನದಲ್ಲಿ ಕುಂಕುಮಕ್ಕೆ ತಂದಿದ್ದು ನಾವು ಇಟ್ಟು ಪೂಜೆ ಮಾಡ್ತೀವಿ. ಓಕೆ. ಇದೆಲ್ಲ ನಾವು ರಾಗಿ ನಾವೇ ಬೆಳೆದಿರೋ ಸ್ವಂತ. ಓ ರಾಗಿ ನೀವು ಬೆಳಿತೀರಾ? ಬೆಳಿದಿರಿ. ಓ ನೈಸ್. ಓ ಕೋಳಿ ಇದೆ, ಕೋಳಿ ಮರಿ ಇದೆ, ಕುರಿಗಳಿವೆ, ಹಸುಗಳಿವೆ. ಆಚೆ ಇದು ಮಾಡಿದ್ದೀವಿ, 2 ಇದೆ ಹಸುಗಳು. ಓಕೆ, ಈಗ ಮನೆ ನೋಡಾಯ್ತು, ಮನೆಯವ್ರದ್ದು ಒಂದು ಸಣ್ಣ ಪರಿಚಯ ಆಯ್ತು. ಈಗ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ಓಕೆ ಬನ್ನಿ. ಓಕೆ ಮಮತಾ ಅವರೇ, ಮನೆ ಮಹಾಲಕ್ಷ್ಮಿ ನೀವು. ನನಗೆ ಇವಾಗ ಮಹಾಲಕ್ಷ್ಮಿಯವ್ರಂದ್ರೆ ಏನು ಅಂದ್ರೆ ಒಂದ್ ಕೆಲಸನ ಮಾತ್ರ ಮಾಡೋದಿಲ್ಲ ಅವರು, ದಿನಕ್ಕೆ 100 ಕೆಲಸ ಮಾಡ್ತಿರ್ತಾರೆ. ಅದು ಅಡುಗೆ ಆಗಿರ್ಬೋದು, ಪಾತ್ರೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ಅತ್ತೆ ಮಾವನ್ ನೋಡ್ಕೊಳ್ಳೋದು, ಮಕ್ಳನ್ನ ನೋಡ್ಕೊಳ್ಳೋದು, ಯಜಮಾನ್ರನ್ನ ನೋಡ್ಕೊಳ್ಳೋದು. ಸೊ ಹೀಗೆ ಅವ್ರ ದಿನಚರಿ ಹೋಗುತ್ತೆ. ನಿಮ್ಮ ದಿನಚರಿ ಹೇಗಿರುತ್ತೆ? 6 ಗಂಟೆಗೆ ಹೇಳ್ತೀರಿ. 6 ಗಂಟೆಗೆ ಹೇಳ್ತೀರಿ. ಇದು ಹಾಲು ಕರೆದು ಟೀ ಕಾಫಿ. ನೀವು ಹಾಲು ಕರೆದು ಅದೇ ಹಾಲಲ್ಲಿ ಟೀ ಕಾಫಿ ಮಾಡ್ತೀರಾ? ಓಕೆ. ನಾನು ಅತ್ತೆ ಇಬ್ರು ಸೇರ್ಕೊಂಡು ಹಾಲು ಕರಿತೀವಿ. ನಿಮ್ಗೆ ಮೊದ್ಲಿಂದಾನು ಹಾಲು ಕರಿಯಕ್ ಬರ್ತಿತ್ತಾ? ಇಲ್ಲಿಗೆ ಬಂದ್ಮೇಲೆ ಕಲ್ತ್ಕೊಂಡಿದ್ದೆ. ಸೊ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಬಂದು ನೀವು? 15 ವರ್ಷ ಆಯ್ತು. 15 ವರ್ಷ ಆಯ್ತು. ಓಕೆ. ಆಮೇಲೆ ಹುಡುಗರು ಕಲ್ಸೋದು, ಆಮೇಲೆ ಯಜಮಾನ್ರನ್ನ ಕಲ್ಸೋದು, ಆಮೇಲೆ ನಮ್ಮ ಅತ್ತೆ ನಮ್ಮ ಅವ್ವ ತೋಟದ ಹತ್ರಕ್ಕೆ ಹೋಗ್ತಾರೆ. ಅವ್ರು ಟಿಫನ್ ತೋಟಕ್ಕೆ ಹೋಗ್ತಾರೆ. ತೋಟದಲ್ಲಿ ಏನ್ ಬೆಳಿತೀರಿ? ಈಗ ಮೊನ್ನೆ ಸೌತೆಕಾಯಿನೂ ಕೊತ್ತಂಬರಿ ಹಾಕಿದ್ರಿ, ಖಾಲಿ ಆಗಿದೆ. ಈಗ ಚೇಪೆ ಗಿಡ ಇದೆ, ಟಿಫನ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ ಊಟಕ್ಕೆ ನಮ್ಮ ಮಾವ ಬಂದು ತಗೊಂಡು ಹೋಗ್ತಾರೆ. ನಿಮಗೆ ಅತ್ತೆ ಮಾವನ್ ಫ್ಯಾಮಿಲಿ ಮೊದ್ಲೇ ಪರಿಚಯ ಇತ್ತಾ ಅಥವಾ ಇದು ಯಾರು ಗೊತ್ತಿರ್ಲಿಲ್ಲ? ಹೊಸ ಪರಿಚಯ. ಸೊ ಮದ್ವೆ ಆಗಿ ಫಸ್ಟ್ ಮನೆಗ್ ಬಂದಾಗ ಯಾರು ಜಾಸ್ತಿ ಕ್ಲೋಸ್ ಆಗಿದ್ದು, ಅತ್ತೆನ ಮಾವನ? ನಮ್ಮ ಅಮ್ಮನೇ. ಅಮ್ಮನ. ಅಮ್ಮ ಅಂತ ಕರೆಯೋದ ನೀವು? ಅಮ್ಮ ಅಂತಾನೆ ಕರಿ. ಮಾವನ ಅಪ್ಪ ಅಂತ ಕರಿತೀವಿ. ಓ ವೆರಿ ನೈಸ್. ಈಗ ಪಾಯಿಂಟ್ ಅಂಬಿಕಾ ಅವ್ರನ್ನ ಕೇಳ್ತೀರಾ. ಅಂಬಿಕಾ ಅವ್ರಿಗೆ ಮೈಕ್ ಕೊಡಪ್ಪಾಜಿ. ಅಂಬಿಕಾ ಅವರೇ, ಇವ್ರಿಬ್ರಲ್ಲಿ ಯಾವ ಅತ್ತಿಗೆ ಜಾಸ್ತಿ ಜೋರು? ಇಬ್ರು ಒಳ್ಳೆಯರೆ. ಇಬ್ರಲ್ಲಿ ಸ್ವಲ್ಪ ಜೋರು ಯಾರು? ಮಾತಾಡೋದ್ರಲ್ಲೇ ಅನುನೇ. ಅವ್ರು ಫಸ್ಟ್ ಹೇಳ್ಬಿಟ್ರು ನಾನೇ ಅಂತ. ಸೊ ಅವರಿಬ್ರು ಮದ್ವೆ ಆಗಿ ಬಂದಾಗ ನೀವು ಮನೆಯಲ್ಲೇ ಇದ್ರ? ಇಲ್ಲ ಇಲ್ಲ ಇಲ್ಲ, ಮದ್ವೆ ಆಗೋಗಿ ಮದ್ವೆ ಆಗಿ ಹೊರಟೋಗಿದ್ರಿ. ಸೊ ಮನೆಗೆಲ್ಲ ಬಂದಾಗ ಹೇಗ್ ನೋಡ್ಕೊಳ್ತಾರೆ? ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿ ನೋಡ್ಕೊಳ್ತಾರೆ. ಯಾರು ಜಾಸ್ತಿ ಸೇವೆ ಮಾಡೋದು? ಇಬ್ರು ಮಾಡ್ತಾರೆ. ಇಬ್ರು ಆ ಥರ ಏನಿಲ್ಲ. ಈಗ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿರೋದು ಯಾರಾದ್ರೂ ಒಬ್ರು ಹತ್ರ ಜಾಸ್ತಿ ಇರುತ್ತೆ. ಸೊ ಇವ್ರಿಬ್ರಲ್ಲಿ ಯಾರಾದ್ರೂ ತುಂಬಾ ಕ್ಲೋಸ್ ಆಗಿ ಎಲ್ಲ ವಿಷಯ ಹೇಳ್ಕೊಳ್ತೀರಿ? ಫಸ್ಟ್ ದೊಡ್ಡ ಅತ್ತಿಗೆ ಹತ್ರ ಹೇಳ್ತೀನಿ, ಮತ್ತೆ ಅನು ಹತ್ರ ಫಸ್ಟ್ ಹೇಳ್ಬಿಡ್ತೀನಿ. ಅವ್ರಿಗೆ ಏನೇ ಕಷ್ಟ ಇದ್ರೆ ಅವ್ರಿಬ್ರಲ್ಲಿ ಹೇಳ್ಬಿಡ್ತೀನಿ. ನಮ್ಮಪ್ಪ ನಮ್ಮಗೆ ಹೇಳಲ್ಲ, ಅವರಿಬ್ಬರಿಗೆ ಹೇಳ್ಬಿಡ್ತೀನಿ. ಆಮೇಲೆ ನಾನು ಒಂದು ಕೇಳ್ಪಟ್ಟೆ, ನೀವು ಸುಟ್ಟು ಗಾಯಗಳಿಗೆ ಅದ್ರ ಬಗ್ಗೆ ನನ್ಗೆ ಹೇಳಿ. ಅದು ತಾಯಿ ಇದು ನಾವು ಕಲ್ತಿರೋದಲ್ಲ, ನಮಗೆ ಇಂಗ್ಲಿಷ್ನವ್ರು ಕಲ್ಸಿರೋದು. ಇಂಗ್ಲಿಷ್ನವರು? ಬ್ರಿಟಿಷ್ ಅವರು? ತುಂಬಾ ಹಿಂದೆ ನಮ್ಮ ಸ್ವಂತ ಊರು ಸುಗ್ಗಟ್ಟ ಯಲಂಗದ ಹತ್ರ. ಅಲ್ಲಿ ನಮ್ಮ ತಾತ ಅವರು, ನಮ್ಮ ತಂದೆಯವರು ಕೆಲಸ ಮಾಡೋವಾಗ ಪೆಟ್ರೋಲ್ ಬಂಕ್ ಇಲ್ವಂತೆ, ಸುಮ್ಮನೆ ಗೋಡನ್ ಥರ ಇತ್ತು. ಆವಾಗ ಅದರಲ್ಲೇ ಕ್ಯಾನು, ದೊಡ್ಡ ಕ್ಯಾನ್ಗಳಲ್ಲಿ ಬ್ಯಾರಲಲ್ಲಿ ಪ್ಲೈನ್ ಬಂದಾಗ ಅದು ಕ್ಯಾನಿಗೆ ಬಸ್ಸು ಪ್ಲೈನ್ ಕೊಡ್ತಿದ್ರಂತೆ. ಆವಾಗ ಏನಾಗೋಯ್ತು, ಒಂದು ದಿವಸ ಲಾಟಿನ ತಳಗೆ ಬಿದ್ದು ಬರ್ನ್ ಆಗೋಯ್ತು, ಬೆಂಕಿ. ಆವಾಗ ಇವರು 3 ಜನ ಇದ್ರಂತೆ. 3 ಜನದಾಗ 2 ಹೊರಟೋರು. ಅದರಲ್ಲಿ ಒಬ್ಬರು ನಮ್ಮ ತಂದೆ, ನಮ್ಮ ತಾತ ಉಳ್ಕೊಂಡಾಗ ಏನಾಯ್ತು, ನಮ್ಮ ಅಜ್ಜಿ ಇತ್ತು, ಅವ್ರಿಗೆ ಔಷಧಿ ಆಗ್ತಾಯಿದ್ರಂತೆ ಇಂಗ್ಲೀಷ್ನವರು. ಆವಾಗ ನಮ್ಮನ್ನು ಬಿಟ್ಟು ಹೋದ್ರಲ್ಲ ಇಂಗ್ಲೀಷ್ನವರು, ಆವಾಗ ಇವ್ರಿಗಿನ್ನ ಗಾಯ ಮಚ್ಚೆ ಆಗೇ ಇತ್ತಂತೆ. ಆವಾಗ ಆ ಅಮ್ಮ ನಿಮ್ಮಂಗೆ ಗಟ್ಟಿಗಿತ್ತಿ ಹೋಗಿ ಅವ್ರನ್ನ ಇಟ್ಕೊಂಡು ಗಲಾಟೆ ಮಾಡಿ, ನೀವು ಹೋದ್ಮೇಲೆ ನಮ್ಮ ಮಗನ ಗತಿ ಅಂತ ಏನು ಅಂತ ಕೇಳೋದನ್ನು ಇವ್ರಿಗೆ ಹೇಳ್ಕೊಟ್ಟು ಹೋದ್ರು. ಅದು ಹೋದ್ಮೇಲೆ ನಮ್ಮ ತಂದೆ ಮಾಡ್ತಿದ್ರು. ಅದೇನು ಗಿಡಮೂಲಿಕೆಗಳಿಂದ? ಇಲ್ಲ, ಅದು ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದೆ, ಆದರೆ ಆಯುರ್ವೇದ ಅಲ್ಲ. ಅದೇನಾಗಿದೆ ಅಂದ್ರೆ ಅದು ನಿಮ್ಮ ಡಾಕ್ಟರ್ ಕೈಲಾಗಲ್ಲ. ಅದು ಸುಟ್ಟಿದ್ದು ವಾಸಿ ಆಗ್ಬಿಡುತ್ತಾ? ಕಪ್ಪಾಗ್ಬಿಟ್ರು
ಮಾಮೂಲಿ ನೀವು ಹೆಂಗಿದ್ದೀರೋ ಹಂಗೆ ಆಗ್ತೀರಿ. ಮತ್ತೆ ಇದನ್ನೆಲ್ಲ ಯಾಕೆ ಡಾಕ್ಟರ್ಗಳೆಲ್ಲ ಡಾಕ್ಟರ್ ನಮ್ಮ ಹತ್ರ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಹೌದಾ? ಬಿಡಲ್ಲ ನಾವು ಮಾಡ್ತಾ ಇದ್ದೀರಿ ಅನ್ನೋದೊಂದು ನಮ್ದು ಇದೊಂದು ದುರ್ವಿಧಿ ಅಂತ ಹೇಳ್ಬೋದಪ್ಪ. ಇಷ್ಟೆಲ್ಲ ಒಳ್ಳೆ ಆಯುರ್ವೇದಿಕ್ ಮೆಡಿಸಿನ್ಗಳಿರ್ತವೆ, ಇಷ್ಟು ಈಸಿಯಾಗಿ ಸಾಲ್ವ್ ಆಗೋ ಪ್ರಾಬ್ಲಮ್ ಅನ್ನ ಗಂಟೆಗಟ್ಲೆ ವರ್ಷಾನ್ಗಟ್ಲೆ ಹಾಸ್ಪಿಟಲ್ ಅಲ್ಲಿ ಇಟ್ಟು ಪೇಷಂಟು ನರಳ್ತಾರೆ, ಅದ್ರ ಜೊತೆ ಮನೆಯವರು ನರಳ್ತಾರೆ. ಅಟ್ಲೀಸ್ಟ್ ಇದನ್ನ ನೋಡಿನಾದ್ರೂ ಯಾರಿಗಾದ್ರೂ ಬೇಕು ಅಂದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಒಂದು ಔಷಧಿ ಇಲ್ಲಿ ಸಿಗಲ್ಲ ತಾಯಿ, ರಾಜಸ್ಥಾನದಿಂದ ತರಿಸ್ಬೇಕು. ಆ ಔಷಧಿ ಮಾಡಕ ಅದು ಅವರೇ ನಮ್ಗೆ ತರಿಸ್ಕೊಡ್ಬೇಕು. ಇನ್ನು ಎಣ್ಣೆ ಪಣ್ಣೆ ಎಲ್ಲ ಇಲ್ಲೇ ಸಿಗುತ್ತೆ. ಒಂದು ಔಷಧಿ ಮಾತ್ರ ರಾಜಸ್ಥಾನದಿಂದ ಬರ್ಬೇಕು. ಅಲ್ಲ, ನಾನು ಕೇಳ್ತಾ ಇದ್ರೇನೆ ಇಷ್ಟು ಖುಷಿ ಆಗ್ತಿದೆ. ಡೆಫಿನೆಟ್ಲಿ ನನ್ಗೆ ಯಾರಾದ್ರೂ ಆಮೇಲೆ ತಾಯಿ ಕಾಲು ಹೊಡೆದಿರುತ್ತಲ್ಲ, ಹಾ ಹಾ ಅದಕ್ಕೆ ನೈಟ್ ಹಾಕೊಂಡು ಮಲ್ಕೊಂಬಿಟ್ಟು ಬೆಳಗ್ಗೆ ದುಜ್ಜರ ಅದಕ್ಕೂ ಓಡೋಗುತ್ತೆ. ಹೌದಾ? ಸಾಫ್ಟ್ ಆಗುತ್ತೆ. ವೆರಿ ನೈಸ್. ಆದ್ರೆ ಈ ಕಲೆನ್ ಮಾತ್ರ ದಯವಿಟ್ಟು ಹಾಗೆ ಮುಂದುವರ್ಸ್ಕೊಂಡು ಹೋಗಿ, ಇಲ್ಲ ತಾಯಿ, ಅಲ್ಲಿಗೆ ನಿಲ್ಸ್ಬಿಡ್ಬೇಡಿ. ಇಲ್ಲ ನೆಕ್ಸ್ಟ್ ನಿಮ್ ಜನರೇಷನ್. ನಮ್ಮ ಮನೆಯವರೆಲ್ಲರೂ ಮಾಡ್ತಾರೆ. ನಮ್ಮ ಮನೆ ಮಹಾಲಕ್ಷ್ಮಿ ಬರೀ ಹಸು ನೋಡ್ಕೊಳ್ಳೋದು, ಕುರಿ ನೋಡ್ಕೊಳ್ಳೋದು, ತೋಟಕ್ಕೆ ಹೋಗೋದು, ಅಡುಗೆ ಮಾಡೋದು, ಮಕ್ಳನ್ನ ನೋಡ್ಕೊಳ್ಳೋದು, ಯಜಮಾನರನ್ನ ನೋಡ್ಕೊಳ್ಳೋದು ಇಷ್ಟೇ ಅಲ್ಲದೆ ನಾಟಿ ವೈದ್ಯ ಕೂಡ. ಸೊ ಈ ವಿದ್ಯೆನ ಅವರು ಕಲ್ತಿದ್ದಾರೆ ಮಾವ ಅತ್ತೆಯಿಂದ. ದಯಮಾಡಿ ನಿಮ್ಮ ನೆಕ್ಸ್ಟ್ ಜನರೇಷನ್ಗೂ ಹೇಳ್ಕೊಡ್ಬೇಕಾಗಿ ವಿನಂತಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ದು ಈ ಎಲ್ಲ ಡೀಟೇಲ್ಸ್ ಹೇಳಿದ್ ನನಗೆ ಬಹಳ ಖುಷಿ ಆಯ್ತು. ಈಗ ಇದೇ ಖುಷಿಲಿ ಒಂದು ಆಟ ಆಡಿದ್ರೆ ಹೆಂಗಿರುತ್ತೆ? ಆಟ ಏನು ಎತ್ತ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಪ್ರಾಪರ್ಟಿ ತರಿಸ್ಬಿಡ್ತೀನಿ. ಓಕೆನಾ? ಅತ್ತೆ ಮಕ್ಕಳ ತಗೊಂಬನ್ನಿ ಅಂತ ಹೇಳು. ಈಗ ಪ್ರಾಪರ್ಟಿನ ಅತ್ತೆ ಮಕ್ಕಳು ತಂದಿಟ್ಟಿದ್ದಾರೆ. ಇವಾಗ ಏನಪ್ಪ ಆಟ ಅಂದ್ರೆ, ನಿಮ್ಮ ಎದುರುಗಡೆ 3 ಟ್ರೇ ಅಲ್ಲಿ ಒಂದೊಂದು ವಸ್ತುಗಳಿದೆ. ಒಂದೊಂದಾಗೆ ನಾನು ಆ ವಸ್ತುಗಳನ್ನ ತೆಗೆದು ನಿಮಗೆ ಕೊಡ್ತೀನಿ. ಆ ವಸ್ತುನ ನೀವು ಯಾರಿಗೆ ಕೊಡ್ತೀರಿ, ಯಾತಕ್ ಕೊಡ್ತೀರಿ, ಅಂಡ್ ಅವ್ರ ಬಗ್ಗೆ ನೀವಿಷ್ಟು ದಿನ ಅವ್ರ ಹತ್ರ ಹೇಳ್ಕೊಳ್ದೇ ಇರೋ ಅಂತ ಮಾತು, ಅಂದ್ರೆ ನಿಮ್ಮ ಮನಸ್ಸಿನ ಮಾತು ಹೇಳ್ಕೋಬೇಕು. ಓಕೆನಾ? ರೆಡಿನಾ? ಓಕೆ, ಫಸ್ಟ್ ಟ್ರೇ ಅಲ್ಲಿ ಏನಿದೆ ಅಂತ ನೋಡೋಣ. ಮಹಾಲಕ್ಷ್ಮಿ ಹೇರ್ ಆಯಿಲ್ ನೇ ಬಳಸಿ. ಈ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ತಲೆಯಲ್ಲಿ ಕೂದ್ಲು ಇಲ್ಲದೆ ಹೋಗ್ಲಿ ಅಪ್ಪಾಜಿ, ರಪ್ಪ ಅಂತ ಬೆಳೆದು ಬಿಡುತ್ತೆ ಅಪ್ಪಾಜಿ. ಇವತ್ತು ಟ್ರೈ ಮಾಡಿ ನೋಡ್ಬೋದು ಬೇಕಾದ್ರೆ. ಆದ್ರೆ ನಿಮ್ ಸೊಸೆ ಇದನ್ನ ಯಾರಿಗೆ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಈ 2 ಬಾಟ್ಲಿ ಎಣ್ಣೆ ಮಹಾಲಕ್ಷ್ಮಿ ಹೇರ್ ಆಯಿಲ್, ಇದನ್ನ ಯಾರಿಗೆ ಕೊಡ್ತೀವಿ ಅಂತ ಈಗ ನಾವು ನೋಡುವಂತ ಸಮಯ. ರೆಡಿ ಇದ್ದೀರಾ ಮಹಾಲಕ್ಷ್ಮಿ ಅವರೇ? ತಗೊಳ್ಳಿ. ಈಗ ಮಮತಾ ಅವರು ಹೇರ್ ಆಯಿಲ್ ನ ಯಾರಿಗೆ ಕೊಡ್ತಾರೆ? ನಮ್ಮ ಹಸ್ಬೆಂಡ್ಗೆ ಕೊಡ್ತೀನಿ. ಯಜಮಾನ್ರಿಗೆ ಹೇರ್ ಆಯಿಲ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಯಾಕೆ ಅಂತ ನಾವು ನೋಡ್ಬೇಕಲ್ವಾ? ಅವ್ರಿಗೆ ಏರ್ ಕಮ್ಮಿ ಇದೆ, ಅದಕ್ಕೆ. ತೆಗಿರಿ ಸರ್ ಟೋಪಿಯಾ. ಈಗ ಯಜಮಾನ್ರಿಗೆ ಹೇರ್ ಆಯಿಲ್ ಕೊಡ್ತಾ ಇದ್ದೀರಾ, ಯಾಕೆ ಅಂತ ಹೇಳಿ ನೀವು. ಜಾಸ್ತಿ ಅವ್ರು ಅದಕ್ಕೆ ಏರ್ಗೆ ಬಗ್ಗೆ ಕೇರ್ ಮಾಡಲ್ಲ, ಅದಕ್ಕೋಸ್ಕರ. ಅದ್ರ ಜೊತೆಗೆ ನಿಮ್ಮ ಮನಸ್ಸಿನ ಮಾತು ನಿಮ್ಮ ಯಜಮಾನ್ರಿಗೆ ನೀವು ಈಗ ತಲುಪಿಸ್ಬೋದು. ನಾನೇ ಡೈಲಿ ತಲೆಗೆ ಇನ್ಮೇಲೆ ಡೈಲಿ ಎಣ್ಣೆ ಸ್ನಾನ ಮಾಡ್ತೀನಿ. ವೆರಿ ಗುಡ್. ಈಗ ಸೆಕೆಂಡ್ ಏನಿರ್ಬೋದು ನೀವ್ ಹೇಳ್ಬೇಕು. ಗೊತ್ತಿಲ್ಲ, ನೋಡೋಣ. ಮಲ್ಲಿಗೆ ಹೂವು. ಈಗ ಇದನ್ನ ಯಾರಿಗೆ ಕೊಡ್ತೀರಿ, ಯಾಕೆ ಕೊಡ್ತೀರಿ, ಅವ್ರ ಬಗ್ಗೆ ನಿಮ್ಮ ಮನಸ್ಸಿನ ಮಾತು. ನಮ್ಮ ಅಮ್ಮಗೆ ಕೊಡ್ತೀನಿ, ಚೆನ್ನಾಗಿ ಕಾಣಿಸ್ಲಿ, ಯಾವಾಗೂ ಮುತ್ತೈದೆ ಥರ ಇರಲಿ ಅಂತ ಆಸೆ ಪಡ್ತೀನಿ. ಈಗ ಮಹಾಲಕ್ಷ್ಮಿ ಅವರೇ, ಅತ್ತೆಗೆ ಹೂವು ಕೊಟ್ರಿ, ಯಾವಾಗ್ಲೂ ಮುತ್ತೈದೆಯಾಗಿ ಖುಷಿಯಾಗಿರ್ಲಿ ಅಂತ ಹೇಳಿದ್ರಿ. ಅತ್ತೆ ಬಗ್ಗೆ ನೀವಿಷ್ಟು ದಿನ ಅವ್ರಿಗೆ ಹೇಳ್ದೇ ಇರೋ ಅಂತ ಮಾತು ಏನಾದ್ರೂ ಇದ್ರೆ ಅವ್ರಿಗೆ ಹೇಳ್ಬೋದು. ಅಮ್ಮನ ಥರ ನಾನು ಇದ್ದೀನಿ, ಅವರು ಅಮ್ಮ ಮಗಳ ಥರನೇ ನೋಡ್ಕೊಂತಿದ್ದಾರೆ. ಯಾವಾಗ್ಲೂ ಹಿಂಗೆ ಅಮ್ಮ ಮಗಳ ಥರನೇ ಇರಿ, ಖುಷಿಯಾಗಿರಿ. ಓಕೆ, ನೆಕ್ಸ್ಟ್ ಗಿಫ್ಟ್ ಯಾವ್ದು ನೋಡೋಣ. ರಾಖಿನ ಯಾರು ಕಟ್ತೀರಿ, ಯಾಕೆ ಕಟ್ತೀರಿ, ಅವ್ರ ಬಗ್ಗೆ ನಿಮ್ಮ ಮನಸ್ಸಿನ ಮಾತು. ಅಣ್ಣಗೆ ಕಟ್ತೀನಿ. ನಮ್ಮಪ್ಪ ಹೋದ್ಮೇಲೆ ನಮ್ಮ ಅಣ್ಣ ಅಪ್ಪ ಸ್ಥಾನ ತುಂಬಿದ್ದಾನೆ, ಅದಕ್ಕೋಸ್ಕರ ಅಣ್ಣಂಗೆ ಕಟ್ತೀನಿ. ನೀವೇನು ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಪದ್ಧತಿ ಹೋದ್ಮೇಲೆ ಸೊ ನಾವಿಬ್ಬರೇ ಇದ್ದಿದ್ದು, ಸನಾ ನಮ್ಮ ತಾಯಿ ಜೊತೆ ಇವರು ಇದ್ರು, ಇಲ್ಲಿ ಕೊಟ್ಟಿದ್ರಲ್ಲ ಬಾಂಧವ್ಯ ಹಂಗೆ ಇದೆ, ಚೆನ್ನಾಗಿ ನೋಡೋಂತಿದ್ದೀನಿ. ಯಾಕಂದ್ರೆ ನಮ್ಮ ತಂದೆ ಇಲ್ಲ ಅಂದ್ರೆ ಅಣ್ಣ ತಾನೇ ತಂದೆ ಸ್ಥಾನ ತುಂಬಬೇಕು. ಸೊ ಅವರೊಂದು ಸಣ್ಣ ಸಣ್ಣ ಆಸೆಗಳನ್ನ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಷ್ಟು ನಾವು ಪೂರ್ತಿ ಮಾಡಿದ್ವಿ. ಬಟ್ ತಂದೆಯಷ್ಟು ಬರಲ್ಲ, ಜಸ್ಟ್ ಅಣ್ಣನಾಗಿ ಎಷ್ಟಾಗುತ್ತೋ ಅಷ್ಟು ನಾವಂತೂ ಪರಿಪೂರ್ಣ ಮಾಡಿದ್ದೀವಿ. ತುಂಬಾ ಆನೆಸ್ಟ್ ಆಗಿ ಮಾತಾಡಿದ್ರು. ಯಾಕಂದ್ರೆ ಅದೇನೇ ಆಗಿರ್ಲಿ ಅವ್ರಿಗೆ ಅನ್ನಿಸ್ಬೋದು ತಂದೆ ಸ್ಥಾನನ ತುಂಬಿದ್ದಾರೆ ಅಂತ, ಬಟ್ ಅವ್ರು ಹೇಳಿದ ಸತ್ಯವಾದ ಮಾತು. ಆ ಸ್ಥಾನನ ಅವ್ರನ್ನ ಬಿಟ್ರೆ ಬೇರೆ ಯಾರಿಗೂ ತುಂಬಕ್ ಆಗೋದಿಲ್ಲ. ಬಟ್ ಅದನ್ನ ನೀವು ತುಂಬಾ ಚೆನ್ನಾಗಿ ನಿಭಾಯಿಸಿದೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಯಾವಾಗ್ಲೂ ಅಣ್ಣ ತಂಗಿ ಅನ್ಯೋನ್ಯವಾಗಿರಿ,
ಓಕೆನಾ ಅಣ್ಣ? ರಾಖಿ ಕಟ್ಟಿದ್ರೆ ನಮ್ಮ ಕಡೆ ಗಿಫ್ಟ್ ಕೊಡ್ತಾರೆ. ಕೊಡ್ತೀನಿ ತಗೊಳ್ಳಿ ಅಲ್ಲ. ಈಗ ಕೇಳಲ್ವಾ? ಕೇಳಕ್ಕಿಂತ ಮುಂಚೆನೆ ಕೊಟ್ಬಿಡ್ತಾನೆ ನಾವು. ಓ ಇವ್ರು ಆ ರೂಟಲ್ಲಿ ಬಂದ್ರು ಇಮೋಷ್ನಲ್ ಆಗಿ. ಸೂಪರ್. ನೆಕ್ಸ್ಟ್ ಏನಿದೆ ನೋಡೋಣ. ನೋಡೋಣ. ಬಟ್ಟೆ, ಟೀ ಶರ್ಟ್, ಮುದ್ದಿನ ಮಗಳು. ಇನ್ನೊಂದು ತೋರಿಸ್ಬಿಡ್ತೀನಿ. ಮುದ್ದಿನ ಅಪ್ಪ. ಯಾರಿಗೆ ಕೊಡ್ತೀವಿ? ಫಸ್ಟ್ ಮುದ್ದಿನ ಅಪ್ಪಗೆ ಕೊಡ್ತೀನಿ. ಹಂಗೆ ಹಾಕ್ಬಿಡಿ ಅಪ್ಪಾಜಿ ಅದ್ರ ಮೇಲೆ. ಇದು ಮುದ್ದಿನ ಅಪ್ಪ ಅಂದ್ಮೇಲೆ ಅದು ಮುದ್ದಿನ ಮಗಳು ಅಂತ ನಾನು ಅನ್ಕೊಂಡೆ. ಅಪ್ಪಾಜಿ ಯಾರು ಕೊಡ್ತೀರಿ ಮುದ್ದಿನ ಮಗಳು? ಸೋ ಕ್ಯೂಟ್. ಮುದ್ದಿನ ಅಪ್ಪ ಮುದ್ದಿನ ಮಗಳು ದೂರ ದೂರ ಕೂತ್ರೆ ಚೆನ್ನಾಗಿರೋದಿಲ್ಲ, ಹಂಗೆ ಹತ್ರ ಬನ್ನಿ. ಓಕೆ, ಒಂದು ವಂಡರ್ಫುಲ್ ಮೂಮೆಂಟ್ ಕ್ರಿಯೇಟ್ ಆಯಿತು ಇಲ್ಲಿ ಅಂತ ಹೇಳ್ಬೋದು. ಮುದ್ದಿನ ಅಪ್ಪ ಅಂತ ಅವ್ರು ಹೇಳಿದ್ರು, ಮುದ್ದಿನ ಮಗಳು ಅಂತ ಅಪ್ಪಾಜಿ ಹೇಳಿದ್ರು. ಸೊ ಈ ಅಪ್ಪಾಜಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ? ಅಪ್ಪ ಅಂದ್ರೆ ತುಂಬಾ ಇಷ್ಟ. ಹೇಳಿಲ್ಲ ನಾವು ಯಾವತ್ತೂ, ಇವತ್ತೈತೆ. ಅಪ್ಪ ಅಂದ್ರೆ ತುಂಬಾನೇ ಇಷ್ಟ. ನೋಡ್ಕೊಂಡು ಹೇಳಿ ಅಪ್ಪ ಮಗಳ. ಅಪ್ಪ ಅಂದ್ರೆ ತುಂಬಾನೇ ಇಷ್ಟ ನಮ್ಗೆ. ಓಕೆ, ಈಗ ಒಂದು ಸೆಲ್ಫಿ ತಗೊಂಬಿಡೋಣ. ಯಾಕಂದ್ರೆ ಇದು ಸೆಲ್ಫಿ ಕಾಲ ಅಲ್ವಾ? ಸೊ ಸೆಲ್ಫಿ ಕ್ರೇಜ್ ಇರುತ್ತೆ. ನಾವು ಒಂದು ಬ್ಯೂಟಿಫುಲ್ ಸೆಲ್ಫಿ ತೆಗಿತೀವಿ ಇವಾಗ. ರೆಡಿ ಇದ್ದೀರಾ? ಓಕೆ. ಎಷ್ಟು ಬ್ಯೂಟಿಫುಲ್ ಮೂಮೆಂಟ್ ಕ್ರಿಯೇಟ್ ಆಯ್ತು ಅಂದ್ರೆ ಇದು ಕೋಟಿ ಕೊಟ್ರು ನಮಗ್ ಸಿಗೋದಿಲ್ಲ. ಅದು ನಮಗ್ ಖುಷಿ ಆಯ್ತು. ನಾವು ನೋಡಿದ್ವಲ್ಲ ಆ ಮಾವ ಮತ್ತೆ ಸೊಸೆ ಅಪ್ಪ ಮಗಳ ತರ ಇದ್ದೀರಾ. ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ ಜೀವನದಲ್ಲಿ? ವೆರಿ ಗುಡ್. ಹಿಂಗೆ ಇರಿ, ಯಾವಾಗ್ಲೂ ಖುಷಿ ಖುಷಿಯಾಗಿ ಅನ್ಯೋನ್ಯವಾಗಿರಿ. ಆಯ್ತಾ ಅಪ್ಪಾಜಿ? ನೆಕ್ಸ್ಟ್ ಏನಿದೆ ನೋಡೋಣ ಅಪ್ಪಾಜಿ. ಅನ್ನ ತುಪ್ಪ ಇದ್ರೆ ಏನ್ ಮಾಡ್ತಾರೋ ಊರ್ ಕಡೆ ಎಲ್ಲ? ಹೆಂಗ್ ತಿಂತಾರೆ? ಕೈ ತುತ್ತ. ಇವಾಗ ನೀವ್ ಹೇಳಿ, ಇಬ್ರು ಮಕ್ಳಲ್ಲಿ ಯಾರ ಕೈ ತುತ್ತು ಕೊಡ್ತೀರಿ? ನನ್ನ ಇಬ್ರು ಮಕ್ಳಲ್ಲ, ಚಿಕ್ಕವನ್ಗೆ ಕೊಡ್ತೀನಿ. ಚಿಕ್ಕವನ್ಗೆ ಕೊಡ್ತೀನಿ. ಬರ್ರಿ ಇಬ್ರು ಮಕ್ಳು ಬನ್ನಿ ಫಸ್ಟ್. ಓಕೆ, ಅಮ್ಮನ ಬಗ್ಗೆ ನೀನ್ ಏನ್ ಹೇಳ್ತೀಯ? ಅಮ್ಮಂಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀಯ? ಐ ಲವ್ ಯು ಮಮ್ಮಿ. ಸೋ ಕ್ಯೂಟ್. ಈ ಮನೆ ಮಹಾಲಕ್ಷ್ಮಿ ಅವರದು ನಾನಾ ರೂಪಗಳಿರುತ್ತೆ. ಅದ್ರಲ್ಲಿ ಈ ಅನ್ನಪೂರ್ಣೇಶ್ವರಿ ರೂಪನೂ ಒಂದು. ನಾನ್ ಹೇಳಿದ್ದು ಇಬ್ರು ಮಕ್ಳಲ್ಲಿ ಯಾರಿಗೆ ತಿನ್ನಿಸ್ತೀರಾ ಅಂತ. ಅವರು ಇಬ್ರು ಮಕ್ಳಿಗೆ ತಿನ್ಸೋದಲ್ದೆ ಇರೋ ಮಕ್ಳಿಗೆಲ್ರಿಗೂ ಕೈ ತುತ್ತು ಕೊಟ್ರು. ಈಗ ಇಷ್ಟು ಚೆನ್ನಾಗಿ ಈ ಆಟದಲ್ಲಿ ಭಾಗವಹಿಸಿದಂತ ನಮ್ಮ ಮಹಾಲಕ್ಷ್ಮಿ ಮಮತಾ ಅವ್ರಿಗೆ ಅಮೃತ್ ನೋನಿ ಅವ್ರ ಕಡೆನ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ತಮ್ಮನಿಯತ್ತೆ ಮಕ್ಳ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಇವ್ರ ಕಡೆನ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಆಟಕ್ಕೆ ಹೋಗಿದ್ದೀವಿ. ನೆಕ್ಸ್ಟ್ ಆಟದ ಪ್ರಾಪರ್ಟಿ ಸಿಕ್ಕಾಪಟ್ಟೆ ಸಿಂಪಲ್ಲು, ಆದರೆ ಆಟ ಸ್ವಲ್ಪ ಕಾಂಪ್ಲಿಕೇಟೆಡ್. ಯಾಕೆ ಅಂದರೆ ಇಲ್ಲಿ ನಾನು ಕೆಲವು ಕ್ವೆಶ್ಚನ್ಗಳನ್ನ ಕೇಳ್ತೀನಿ. ಅದು ನಿಮಗೆ ಸಂಬಂಧಪಟ್ಟಿದ್ದಾಗಿರಲ್ಲ, ಬೇರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅವ್ರ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರಾ ಅಂತ ಈಗ ನಾವೆಲ್ಲ ತಿಳ್ಕೊತೀವಿ. ಈ ಆಟನ ಆಡೋದು ಯಾರು? ಮಮತಾ ಹಾಗೂ ಅಂಬಿಕಾ ಅವರು. ಅತ್ತಿಗೆ ನಾದಿನಿ ಆಟಕ್ಕೆ ನಿಂತ್ಕೊಂಡ್ಮೇಲೆ ಅತ್ತೆಗೆ ಒಂದ್ ಗತಿ ಕಾಣಿಸ್ತಾರೆ. ಆ ಕಡೆ ಅತ್ತೆ, ಈ ಕಡೆ ಅಮ್ಮ. ಈಗ ಏನಪ್ಪಾ ಅಂದ್ರೆ ನಿಮ್ಮ ಅತ್ತೆ ನಿಮ್ಮ ಅಮ್ಮನ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಿ ಅಂತ ನಾವು ನೋಡ್ತೀವಿ. ಓಕೆನಾ? ಆಲ್ ದ ಬೆಸ್ಟ್. ಅವ್ರು ನೋಡೋ ರಿಯಾಕ್ಷನ್ನೇ ಕೊಡ್ತಿಲ್ಲ. ಒಂದು ಮನೆಗೆ ಬಂದಿರೋ ಮಹಾಲಕ್ಷ್ಮಿ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿರೋ ಮಹಾಲಕ್ಷ್ಮಿ. ಅವರ ದೊಡ್ಡ ಮಹಾಲಕ್ಷ್ಮಿ ಅಂದ್ರೆ ಅತ್ತೆ ಹಾಗೂ ತಾಯಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನಾವಿವಾಗ ತಿಳ್ಕೊಂತೀವಿ. ಓಕೆ, ಈಗ ಅಮ್ಮ ನೀವ್ ಹೇಳಿ, ನಿಮ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋದು ಯಾರು ಅನ್ಸುತ್ತೆ ನಿಮ್ಗೆ? ಇವ್ರೆ ನಮ್ಮ ದೊಡ್ಡ ಸೊಸೆನೆ. ದೊಡ್ಡ ಸೊಸೆನೆ. ಮಮತಾ ಅವ್ರೆ, ನಿಮ್ ಮೇಲೆ ಇಡೀ ಭೂಮಿಯ ಭಾರ ಇದೆ ಇವಾಗ. ಅತ್ತೆ ಬೇರೆ ಹಿಂಗ್ ಸ್ಟೇಟ್ಮೆಂಟ್ ನಮ್ಮ ಅಮ್ಮಂಗೆ ಏನ್ ಊಟ ಬೇಕು, ಏನ್ ಇದ್ಬೇಕು ಅನ್ನ ಅದೇ ಅವಳೇ ತಿಳ್ಕೊಂಡಿರೋಳು. ನೋಡೋಣ, ಕ್ವೆಶ್ಚನ್ ಕೇಳೋಣ.
ಉತ್ತರ ಯಾರಿಗೆ ಗೊತ್ತೋ ಅವರು ಕೈ ಎತ್ತಬೇಕು. ನಾನು ಹೇಳದ ಮೇಲೆನೆ ಉತ್ತರ ಕೊಡ್ಬೇಕು. ಯಾರು ಫಸ್ಟ್ ಕೈ ಎತ್ತಿದ್ದೀರಾ ಅಂತ ನಾನು ಹೇಳ್ತೀನಿ, ಆಮೇಲೆ ನಾನು ಉತ್ತರ ಹೇಳಿ ಅಂದ್ಮೇಲೆ ಹೇಳ್ಬೇಕು. ರೆಡಿನಾ? ಫಸ್ಟ್ ಕ್ವೆಶ್ಚನ್ ಕೇಳಲ್ಲ. ಅಮ್ಮ ತುಂಬಾ ಆಸೆ ಪಟ್ಟು ತಿನ್ನೋ ಸ್ವೀಟ್ ಯಾವುದು? ಕೈ ಎತ್ತು. ಕೈ ಎತ್ತಕ್ಕೂ ಇವ್ರು ಹೇಳ್ಕೊಡ್ಬೇಕು. ಅಂಬಿಕಾ, ನೀವು ಆಟದಲ್ಲಿ ಇದೆಯವ್ವ ತಾಯೇ? ಓಕೆ, ಕೈ ಎತ್ತಿದ್ದಾರೆ, ಹೇಳಿ ಮೇಡಮ್. ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಒಬ್ಬಟ್ಟು. ಅಮ್ಮ ಏನಮ್ಮ? ಕಾಯೋ ಒಬ್ಬಟ್ಟು ಅಂದ್ರೆ ಇಷ್ಟ. ಒಬ್ಬಟ್ಟಷ್ಟು ಈಸಿ ಉತ್ತರ ಹೇಳಕ್ ಬರಲಿಲ್ಲ ನಿಮ್ಗೆ. ನಾನೇ ಕೈ ಎತ್ಬಿಡ್ತಾ ಇದ್ದೆ ಗೊತ್ತಿದ್ದಿದ್ರೆ. ಈಗ 1 ಪಾಯಿಂಟ್ ಹೋಗಿದೆ ಮಹಾಲಕ್ಷ್ಮಿ ಮಮತಾ ಅವ್ರಿಗೆ. ಅಮ್ಮನ ನೋವಿನ ಕ್ಷಣಗಳು ಯಾವುದು? ಅವ್ರು ತುಂಬಾ ನೋವು ಪಟ್ಟಂತ ಕ್ಷಣ ಯಾವುದು? ಇನ್ನ ಟ್ರೈನ್ ಹೋದ್ಮೇಲೆ ನಾನು ಬರ್ತೀನಿ ಆಟಕ್ಕೆ ಅಂತ ಎತ್ತಿ ಅವ್ರು ಎತ್ ಕಾಲ ಆಯ್ತು ಕೈನ. ಹೇಳಿ ಮಮತಾ. ಅಕ್ಕ ಇದಾದ್ರು ಅವಾಗ ತುಂಬಾ ಸಖತ್ ನೋವು ಪಟ್ಟು, ತುಂಬಾನೇ ನನ್ನ ಮಕ್ಕಳನ್ನ ನಮ್ಮನ್ನ ಎಲ್ಲ ಚೆನ್ನಾಗಿ ಸಾಕಿದ್ರು ಅಂದ್ರೆ ಅಷ್ಟು. ಅಮ್ಮ ತರ ಸ್ವಂತ ಅಕ್ಕ. ಸ್ವಂತ ಅಕ್ಕ. ಏನಾಗಿತ್ತು ಅವ್ರಿಗೆ? ಹುಷಾರಿರಲಿಲ್ಲ. ನೀವು ಕೈ ಎತ್ತಿದ್ರಿ, ಇದೇ ಉತ್ತರ ಹೇಳ್ತೀರಿ. ನಿಮ್ಗೆ ದೊಡ್ಡಮ್ಮ ಆಗ್ಬೇಕು. ದೊಡ್ಡಮ್ಮ ನಿಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದಿದ್ದು ಅವ್ರೆ. ನಮ್ಮ ಮದುವೆ ಫುಲ್ ಅವರೇ ಮಾಡಿದ್ರು. ಹೌದಾ? 3ನೇ ಕ್ವೆಶ್ಚನ್. ಅಮ್ಮ ಓದಿದ ಶಾಲೆ ಯಾವುದು? 3ನೇ ಮಮತಾ ಅವರೇ? ಕಾಕೋಡ್. ಕಾಕೋಡ್. ಸಂತ ಕಾಕೋಡ್ ಸ್ಕೂಲಲ್ಲಿ. ಕರೆಕ್ಟಾ ಅಮ್ಮ? ಬರ್ಲಿ ಸುಮ್ಮನೆ. ಹಂಗೆಲ್ಲ ಇಲ್ಲ, ಆಟ ಇಲ್ಲ, ಆಡ್ಬೇಕು. ನಾವ್ ಇವತ್ತಿದ್ ನಾಳೆ ಹೊರಟೋಗ್ತೀರಿ. ಅವ್ರು ಯಾವಾಗ್ಲೂ ಇರೋರ್ ಜೊತೆ ಚೆನ್ನಾಗಿದೆ. ಗೊತ್ತಿಲ್ಲ ಅಂತೇಳಿ. ಅದೇ. ಇಲ್ಲ ಮೇಡಮ್, ನಿಜವಾಗ್ಲೂ ಗೊತ್ತು. ಬರ್ಲಿ. ಯಾವ ಸ್ಕೂಲು? ಕಾಕೊಳ್ಳು, ನಮ್ಮ ಅಜ್ಜಿ ಅವ್ರವ್ರು. ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂದ್ರೆ, ಅಮ್ಮ ಯಾವ ಅಡುಗೆನ ತುಂಬಾ ಕೆಟ್ಟದಾಗಿ ಮಾಡ್ತಾರೆ? ಕೈ ಎತ್ತು ಬಿಟ್ರು ಮಹಾಲಕ್ಷ್ಮಿ, ಕೈ ಎತ್ತು ಬಿಟ್ರು ಮಹಾಲಕ್ಷ್ಮಿ. ಈಗ ಹೇಳಿ ಮಮತಾ ಅವ್ರೆ, ಯಾವ ಅಡುಗೆನ ತುಂಬಾ ಕೆಟ್ಟದಾಗಿ? ಅನ್ನ ಸಾಂಬಾರು ಅಡುಗೆ ಅಂದ್ರೆ ಹುಳಿ ಸಾರು ಬಸಾರಿ ಮಾಡೋದು ಸ್ವಲ್ಪ ಇವಾಗ ಕೈ ರುಚಿ ಹೊರಟೋಗಿದೆ. ಅದು ಮಾತ್ರ ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ. ಏನಮ್ಮ ಹಿಂಗನ್ಬಿಟ್ರು? ಮಾಡ್ಲಾರ್ದಾಗ ಅಂತ ಹೇಳಿ. ರುಚಿ ಚೆನ್ನಾಗಿದೆ, ಅದಕ್ಕೋಸ್ಕರ ಮಾಡ್ತಾರೆ. ಅವ್ರ ಕೈಯಲ್ಲೇ ಮಾಡ್ತಾರೆ. ನಾಟಿ ಕೋಳಿ. ವೆಜ್ ಯಾಕಮ್ಮ ಕೈ ರುಚಿ ಹೋಗಿದೆ? ಮೇಡಮ್ ಇಲ್ಲ, ನಮ್ಮ ದೊಡ್ಡಮ್ಮ ರಸಮ್ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ. ನಾನು ಇವತ್ತು ನಮ್ಮ ಅಮ್ಮಂಗೆ ಹೇಳ್ತಾ ಇರ್ತೀನಿ, ದೊಡ್ಡಮ್ಮನ ಹತ್ರ ಕಲ್ತ್ಕೋ ರಸಮ್. ಮತ್ತೇನು ನಮ್ಮ ಅತ್ತೆ ಎಲ್ಲ ಸುಳ್ಳು ಹೇಳ್ತಾರೆ. ಅಲ್ಲ, ರಸಮ್ ಅಂದ್ರೆ ವೆಜಿಟೇರಿಯನ್ ಅಲ್ಲ, ಒಬ್ಬಟ್ಟು ಸಾರು, ಆಮೇಲೆ ಇದು ಜೀರಿಗೆ ರಸ ಅಂತ ಮಾಡ್ತೀವಿ. ಅಮ್ಮನ ಈಡೇರದ ಆಸೆ. ಇನ್ನೂ ಯಾವ್ದಾದ್ರು ಆಸೆ ಈಡೇರದೇ ಇರೋದು ಅಂದ್ರೆ ಯಾವ್ದು? ಕೈ ಎತ್ತಿ ನೀವು ಕಿವಿ ಮುಚ್ಕೊಳ್ಳಿ. ಅವ್ರೊಂದು ಉತ್ತರ ಕೊಟ್ಮೇಲೆ ನೀವು ಇನ್ನೊಂದು ಉತ್ತರ ಕೊಡಿ. ಅವ್ರಿಗೆ ಚೆನ್ನಾಗಿ ಮನೆ ಕಟ್ಟಬೇಕು, ಅದೊಂದು ಆಸೆ ಇದೆ. ಎಲ್ಲರೂ ಒಟ್ಟಿಗೆ ಇರಬೇಕು, ಅದೊಂದು. ಇದಕ್ಕೆ ಉತ್ತರ ನನಗೆ ಗೊತ್ತು. ಬೇಗ ಕೈ ಎತ್ತಿ, ಪರ್ಸ್ನಲ್ ಆಗಿ ಹೇಳ್ಬಿಡ್ತೀನಿ ಮನೆ. ಅಮ್ಮನಿಗೆ ತುಂಬಾ ಕೋಪ ಬರೋದು ಯಾವ ವಿಷಯಕ್ಕೆ? ಅಂಬಿಕಾ ಎತ್ತಿದ್ದು ಕೈ. ಅವರು ಒಂಚೂರು ಹಿಂಗ್ ಹೋಗ್ತಾ ಇದ್ರು, ಅದು ಸ್ಪೀಡ್ ಜಾಸ್ತಿ ಇದೆ. ನೀವೇ ಎತ್ತಿದ್ದು. ಯಾವ ವಿಷಯ ಜಾಸ್ತಿ ಕೋಪ ಬರುತ್ತೆ? ನಮ್ಮಪ್ಪ ಬೈಯೋದಕ್ಕೆ. ನಿಮ್ಮ ಅಪ್ಪ ಬೈಯೋದಕ್ಕೆ ಇವ್ರಿಗೂ ಕೋಪ ಬರುತ್ತಾ? ಅಂದ್ರೆ ಸಿಚುವೇಶನ್ ಹೆಂಗಿರುತ್ತೆ ಅವಾಗ? ಅವರು ಕೋಪ ಇವ್ರು ಕೋಪ ಅಂದ್ರೆ ಇಬ್ಬರು ಫುಲ್ ರೈಸ್ ಆಗಿ ಹೋಗ್ತಾರೆ. ಫುಲ್ ರೈಸ್ ಆಗ್ತಾರಾ? ಯಾವ ರೇಂಜಿಗೆ ರೈಸ್ ಆಗ್ತಾರೆ? ನಮ್ಮಮ್ಮ ಒಂದ್ ದಿವಸ ಬೈಸ್ಕೊಂಡಿಲ್ಲ ಅಂದ್ರೆ ಏನಕ್ಕೆ ಜಾಸ್ತಿ ಜಗಳ ಆಡೋದು? ಹಂಗಾದ್ರೂ ನಮ್ಮ ಅಮ್ಮನಿಗೆ ಅದೇ ಒಂದು ಖುಷಿ. ಊಟ ಬೇಗ ಇಟ್ಟಿಲ್ಲ, ಹಸು ಬೇಗ ಕಟ್ಟಿಲ್ಲ, ಟೈಮ್ ಆಯ್ತು ಹಾಲು ಕರ್ದಿಲ್ಲ, ಇಂಥ ವಿಚಾರಕ್ಕೆ ಜಗಳ ಆಡ್ತಾರೆ. ಎಂತ ಇಂಪಾರ್ಟೆಂಟ್ ವಿಷಯಗಳು ಇದನ್ನೆಲ್ಲ ಪಾರ್ಲಿಮೆಂಟ್ ಅಲ್ಲೆಲ್ಲ ಡಿಸ್ಕಸ್ ಮಾಡ್ಬೇಕು ತಾನೆ. ಕೋಪ ಮಾಡ್ಕೊಂಡಾಗ ಅಮ್ಮ ನೀವೇನಂತ ಬೈತೀರಿ ಅಪ್ಪಾಜಿಗೆ? ನಾನೇನು ಬೇಗ ಮೇಡಮ್ನವರೇ ಸುಮ್ಮನೆ ಆಗೋಗ್ಬಿಟ್ಟು. ನೀವು ಫುಲ್ ರೈಸ್ ಆಗ್ತೀರಾ ಅಂದ್ರೆ ಒಂದೊಂದ್ ಸತಿ ಅಷ್ಟೇ. ಆ ರೈಸ್ ಆದಾಗ ಯಾವ ಗೇರ್ ವರ್ಗು ರೈಸ್ ಆಗ್ತೀರಾ ಅಂತ? ನೀರು ಆಚೆಗೆ ಹೋಗ್ಬಿಡೋದು. ಆಚೆಗೊಳ್ಟ. ಇದು ಒಂದು ಜಗಳ. ಇದನ್ನು ನಾನು ಕೇಳಬೇಕಿತ್ತು. ಓಕೆ, ಕೊನೆಗೂ 1 ಪಾಯಿಂಟ್ ಗಳಿಸಿದಾರೆ ಅಂಬಿಕಾ. ಏನ್ ನೋಡಿದ್ರೆ ಅಮ್ಮಂಗೆ ತುಂಬಾ ಭಯ ಆಗುತ್ತೆ? ಯಾರು ಕೈ ಎತ್ತಿ ಫಸ್ಟ್? ಕೈ ಎತ್ತಿ ಫಸ್ಟ್. ಓಕೆ, ಅಂಬಿಕಾ ಕೈ ಎತ್ತಿದ್ದಾರೆ. ಅಂಬಿಕಾ ಏನ್ ನೋಡಿದ್ರೆ ಅಮ್ಮಂಗೆ ಭಯ ಆಗುತ್ತೆ ಜಾಸ್ತಿ? ಭಯ ಆಗಲ್ಲ, ಅವನ ಕೈ
ಏನ್ ಹಿಡಿತೀರಾ? ಭಯ ಅನ್ನೋದಿಲ್ಲ ಮೇಡಮ್ ಇವಕ್ಕೆ ನಮ್ಗೆ. ಯಾವ್ದು ಏನು ಇಲ್ಲ, ಹಲ್ಲಿ ಜಿರ್ಲೆ ಹಾವು ಏನು ಇಲ್ಲ. ಹೊಡೆದಾಕದು ನಿಮಗಿಲ್ಲ. ಹೌದಾ? ಮನೆಯಲ್ಲಿ ಅಲ್ಲಿ ಎಲ್ಲಿ ತೋಟದಲ್ಲಿ ಕಂಡ್ರೆ ಫಸ್ಟ್ ಹೋದ ಜನ್ಮದಲ್ಲಿ ಏನೋ ದುಶ್ಮನಿ ಇತ್ತೇನೋ. ಓಕೆ, ಎಷ್ಟನೇ ಪಾಯಿಂಟ್ ಬಂದಿದೆ ಅಂಬಿಕಾ ಅವ್ರಿಗೆ? 2ನೇ ಪಾಯಿಂಟ್. ನೆಕ್ಸ್ಟ್ ಕ್ವೆಶ್ಚನ್ ಕೇಳ. ಅಮ್ಮ ದಿನ ತಗೊಳ್ಳುವ ಮಾತ್ರೆಗಳ ಹೆಸರೇನು? ಮಾತ್ರೆಗಳು ತಗೋಣ, ಮಾತ್ರೆನೇ ತಗೋಣ ಮೇಡಮ್. ಕೈ ಎತ್ತಿದ್ರು, ನೀವ್ಯಾಕೆ ಕೈ ಎತ್ತಲಿಲ್ಲ? ಮಾತ್ರೆ ತಗೊಳ್ತೀಯ ಅಂತ ಕೇಳ್ತಾ ಇದ್ರು ಪಕ್ಕದಲ್ಲಿ. ಮಮತಾ ಅವರು ಫಸ್ಟ್ ಕೈ ಎತ್ತಿದ್ದಾರೆ. ಮಮತಾ ಅವರು ಉತ್ತರ. ಯಾವ ಮಾತ್ರೆ ತಗೊಳಲ್ಲ ಮೇಡಮ್. ತಗೊಳ ಮಾತ್ರೆ ಯಾವ ಮಾತ್ರೆ? ಇಲ್ಲ ಮೇಡಮ್, ಆರೋಗ್ಯವಾಗಿದ್ದಾರೆ. ದೇವ್ರು ಹಿಂಗೆ ಚೆನ್ನಾಗಿಟ್ಟಿರ್ಲಮ್ಮ. ಏನೇನ್ ಮಾಡ್ತೀರಿ ಆರೋಗ್ಯವಾಗಿರೋದಕ್ಕೆ? ನಾವೇನು ಮಾಡೋದು, ತೋಟ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಕೆಲಸ ಮಾಡಿ. ವೆರಿ ಗುಡ್. ಒಳ್ಳೆ ಗಾಳಿ, ಒಳ್ಳೆ ಬಿಸಿಲು, ವಿಟಮಿನ್ ಡಿ ಸಿಗುತ್ತೆ, ಒಳ್ಳೆ ಗಾಳಿ, ಊಟ ಸೊಸೆ ತಂದು ಕೊಡ್ತಾರೆ. ಆರಾಮಾಗಿ ಜೀವನದಲ್ಲಿ ಹಿಂಗೆ ಇರಿ, ಆಯ್ತಾ? ಸೂಪರ್. ನೆಕ್ಸ್ಟ್ ಕ್ವೆಶ್ಚನ್ ಕೇಳ. ಅಮ್ಮನಿಗೆ ಯಾವ ಸಿನಿಮಾ ಹೀರೋನ ಮೇಲೆ ಕ್ರಶ್ ಆಗಿತ್ತು? ಅಲ್ಲೇ ಅರ್ಧ ಹಿಂಗ್ ಕ್ವೆಶ್ಚನ್ ಹೇಳಿಲ್ಲ, ಅಲ್ಲೇ ಎತ್ತು ಬಿಟ್ರು. ಹೇಳಿ. ರಾಜ್ಕುಮಾರ್. ಓಹೋ, ಯಾಕೆ ಅಣ್ಣವ್ರ ಕಂಡ್ರೆ ಅಷ್ಟೊಂದು ಇಷ್ಟ ನಿಮ್ಗೆ? ಆ ಪಿಕ್ಚರ್ ಬಂದ್ರೆ ಅಷ್ಟೊಂದು ನೋಡ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ. ನಿದ್ದೆನೂ ಹೋಗಲ್ಲ. ನಮ್ಮವ್ರು ಹಾಕಲ್ಲ, ಬೈಯೋದು. ಅವ್ರು ಹೊಟ್ಟೆ ಕಿಚ್ಚಲ್ಲ. ನಾನು ಇಲ್ಲಿ ರಾಜ್ಕುಮಾರ ಕೂತಿದ್ದೀನಿ, ಅಣ್ಣವ್ರನ್ನೇನ್ ನೋಡೋದು ಅಂತ. ರಾಜ್ಕುಮಾರ್ ಪಿಕ್ಚರ್ ಬಂದ್ರೆ ಅಷ್ಟೊತ್ತು ನೋಡ್ತೀನಿ ಅಷ್ಟೇ, ರಾತ್ರಿ. ಸೊ ಅಷ್ಟೊಂದು ಇಷ್ಟನಾ ನಿಮ್ಗೆ? ಯಾವ ಸಿನಿಮಾ ತುಂಬಾ ಇಷ್ಟ ಅಣ್ಣವ್ರದ್ದು? ಸಂಪತ್ತಿಗೆ ಸವಾಲ್ ಪಿಕ್ಚರ್ ಇಷ್ಟ ನಿಮ್ಗೆ. ಅದು 2-3 ಸತಿ. ಸೂಪರ್. ಡೈಲಾಗ್ ನೆನಪಿದ್ಯಾ? ಅವಳು ಮಂಜುಳಾ ಬೈತಾರಲ್ಲ, ಹೇಳಿ ನೋಡೋಣ. ಏನ್ ಡೈಲಾಗ್ ಅದು? ಕಮಾನಮ್ಮ. ಹಳೆ ಬೇವರ್ಸಿ. ಅಪ್ಪಾಜಿ ಒಂದ್ಸಲ ಅಣ್ಣವ್ರ ತರ ಕೂತ್ಕೋ ಅಪ್ಪಾಜಿ. ಹಿಂಗ್ ಕೈ ಇಟ್ಕೊಂಡು ಕೂತ್ಕೋ ಅಪ್ಪಾಜಿ. ಹಿಂಗೆ ನೋಡಲ್ಲ ಅಪ್ಪ, ಅಣ್ಣವ್ರು ಕೂತಿದ್ದಾರೆ. ಹೇಳವ. ಹಳೆ ಬೇವರ್ಸಿ ನಮ್ಮ ಅಪ್ಪಂಗೆ ಹೇಳ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂದ್ರೆ, ನಿಮ್ಮಿಬ್ರು ಮದ್ವೆಯಲ್ಲಿ ಅಮ್ಮ ಯಾವ ಕಲರ್ ಸೀರೆ ಹಾಕಿದ್ದು ಹುಟ್ಟಿದ್ದು? ಅಮ್ಮ ನಂಗೆ ಮದ್ವೆ ಆಗಿದ್ಯಾ ಅಂತ ಕೇಳ್ತಾರೆ ಇವಾಗ. ವಾಟ್ ಇಸ್ ದಿಸ್? ಸೊ ಏನು? ಕೆಂಪು. ನಿಮ್ಮ ಮದ್ವೆಲಿ ಕೆಂಪು ಸೀರೆ ಹುಟ್ಟಿದ್ರು, ಇವ್ರ ಮದ್ವೆಲಿ ಮುಂಚೆ ಆಗೋಗಿತ್ತು. ಫೋಟೋ ನೋಡಿಲ್ವಾ ನೀವು? ಇಲ್ಲ, ಲವ್ ಮ್ಯಾರೇಜ್. ಇಲ್ಲಿಗೆ ಆಟ ಮುಗಿದಿದೆ. ಈ ಸುತ್ತಿನಲ್ಲಿ ನಾನು ಎಷ್ಟು ಕ್ವೆಶ್ಚನ್ ಕೇಳಿದೆ ಹೇಳಿ? 11. ಎಣಿಸ್ಕೋತಾ ಇದೆಯೇನೋ? ವೆರಿ ಗುಡ್. ಆದ್ರೆ ಎಷ್ಟು ಕ್ವೆಶ್ಚನ್ಗೆ ದೊಡ್ಡಮ್ಮ ಕರೆಕ್ಟಾಗಿ ಉತ್ತರ ಕೊಡ್ತು? 8 ಕ್ವೆಶ್ಚನ್ಗೆ ಮಮತಾ ಅವರು ಸರಿಯಾಗಿ ಉತ್ತರ ಕೊಟ್ಟು ಈ ಸುತ್ತನ್ನ ಗೆದ್ದಿದ್ದಾರೆ. ಅವ್ರಿಗೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆನ ಒಂದು ಗಿಫ್ಟ್ ಇದೆ. ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆನ ಈ ಗಿಫ್ಟ್ ಮಮತಾ ಅವ್ರಿಗೆ. ಕಂಗ್ರ್ಯಾಚುಲೇಷನ್ಸ್. ಈಗ ಇಂಡೋರ್ ಇಂದ ಔಟ್ಡೋರ್ ಬಂದಿದೀವಿ. ಆವಾಗ್ಲೇ ಕುಟುಂಬ ದೊಡ್ಡದಾಗೆ ಇತ್ತು, ಇವಾಗ ನೋಡಿ ಕುಟುಂಬ ಎಷ್ಟು ದೊಡ್ಡದಾಗಿದೆ ಅಂತ. ಹಾಯ್ ಎಲ್ರಿಗೂ, ಚೆನ್ನಾಗಿದ್ದೀರಾ? ಮನೆ ಮಹಾಲಕ್ಷ್ಮಿ ನೋಡ್ತಾ ಇದ್ದೀರಾ? ಚೆನ್ನಾಗಿದೆಯಾ ಪ್ರೋಗ್ರಾಮು? ಸೂಪರ್. ಇವಾಗ ಇವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ? ಆಟ ಏನಿರ್ಬೋದು? ಕರೆಕ್ಟ್, ಮಕ್ಕಳೇ ಚೆನ್ನಾಗಿ ಗೆಸ್ ಮಾಡ್ತಾ ಇದಾರೆ. ಆಟ ಏನಪ್ಪಾ ಅಂದ್ರೆ ಮಡಿಕೆ ಇದೆ, ಅಲ್ಲಿ ನೋಡಿದ್ರೆ ಖಾಲಿ ಟ್ಯಾಂಕ್ ಇದೆ ಚಿಕ್ಕದು. ಅದಕ್ಕೆ ನೀವು ಮಡಿಕೆಯಲ್ಲಿ ನೀರ್ ತಗೊಂಡೋಗಿ ತುಂಬಿಸ್ಬೇಕು. ಯಾರ್ಯಾರು ಆಟ ಆಡೋದು ಈ ಆಟನ? ವಾರ್ 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 ಗಿತ್ತಿಯರು. ಒಂದು ರೌಡಿ ಬೇಬಿ, ಇನ್ನೊಂದು ಸ್ಮಾಲ್ ರೌಡಿ ಬೇಬಿ. ಇಬ್ರು ರೌಡಿ ಬೇಬಿಗಳು ಇವಾಗ ಆಡ್ತಾರೆ. ಈಗ ನೋ ಫ್ರೆಂಡ್ಶಿಪ್. ಸೆರ ಕಟ್ಟಿದ್ರಲ್ಲ, ಸೂಪರ್. ಇವ್ರು ಆಟ ಆದ್ಮೇಲೆ ಫ್ರೆಂಡ್ ಗಿಂಡು ಅವೆಲ್ಲ ನೋಡಲ್ಲ, ಅಕ್ಕ ಅವೆಲ್ಲ ನೋಡಲ್ಲ. ನೀವೇನ್ ಹಿಂಗೇನಾ ಸ್ಟೈಲಾಗೆ? ಇವರು ಮುಂದೆ ಕೇಳು, ಆಮೇಲೆ ನಾನು ಯೋಚನೆ ಮಾಡ್ತೀನಿ ಅಂತ ಇವರು ಬಿಟ್ಕೊಡ್ತಾರೆ. ಏನ್ ಮೇಡಮ್? ನೋಡೋಣ. ಆಟ ಸೋತ್ರೆ ತಂಗಿಗೋಸ್ಕರ ಬಿಟ್ಕೊಟ್ಟೆ, ಗೆದ್ರೆ ಆಟದಲ್ಲಿ ಅವೆಲ್ಲ ಇಲ್ಲ. ಬಿಟ್ಕೊಟ್ಟೆ ಕೊಡೋದು ಅವೆಲ್ಲ ಇಲ್ಲ, ಗೆಲ್ಬೇಕು. ಫಸ್ಟ್ ಆಟ ಆಡ್ತಾ ಇರೋದು ಇವಾಗ. ಓಕೆ, ರೆಡಿನಾ? ಏನಪ್ಪಾ ಅಂದ್ರೆ ಮ್ಯಾಟ್ರು, ಈ ಮಡಿಕೆಯಲ್ಲಿ ನೀವು ನೀರ್ ತಗೊಂಡು ಹೋಗಿ ಆ ಟ್ಯಾಂಕ್ಗೆ ತುಂಬಿಸ್ತೀರಿ. ನೀವು ಈ ಮಡಿಕೆಯಲ್ಲಿ ನೀರ್ ತಗೊಂಡೋಗಿ ಆ ಟ್ಯಾಂಕ್ಗೆ ತುಂಬಿಸ್ತೀರಿ. ಇಬ್ರು ಒಟ್ಟಿಗೆ ಈ ಕೆಲಸನ ಮಾಡ್ತೀರಿ. ಆಟಕ್ಕೆ ರೆಡಿ ಇದ್ದೀರಾ? ಓಕೆ, ಪೊಸಿಷನ್ ತಗೊಳ್ಳಿ ಅಂತ ಹೇಳಕ್ ಮುಂಚೆ ಇಷ್ಟು ಸುಲಭವಾಗಿ ಆಟ ಆಡಿಸ್ಬಿಟ್ರೆ ನನ್ನ ಹೆಸರಿಗೆ ಮರ್ಯಾದೆನೇ ಇರಲ್ಲ. ಅದಕ್ಕೆ ಒಂದು ಟ್ವಿಸ್ಟ್ ಇಟ್ಟಿದ್ದೀನಿ. ಕಣ್ಣಿಗೆ ಈಗ ಬ್ಲೈಂಡ್
ಫೋಲ್ಡ್ ಮಾಡ್ತೀನಿ. ಸೊ ಅಂದಾಜ್ ಮೇಲೆ ನೀವು ಹೋಗಿ ಕರೆಕ್ಟ್ ಟ್ಯಾಂಕಿಗೆ ನೀರನ್ನ ತುಂಬಿಸ್ಬೇಕು. ಓಕೆ, ರೆಡಿನಾ? ಓಕೆ, ರೆಡಿ. ಅತ್ತೆ ಮಕ್ಕಳ, ನೀವು ರೆಡಿನಾ? ಕಾಣಿಸ್ತಾ ಇದೆಯಾ? ಓ, ಯಜಮಾನ್ರು ಮುತ್ತು ಕೊಡ್ತಾ ಇದ್ದಾರೆ, ಆಲ್ ದ ಬೆಸ್ಟ್ ಅಂತ. ಏನೋ ಮಂತ್ರ ಹೇಳಿ ಮುತ್ತು ಕೊಟ್ಟೋದ್ರಲ್ಲ, ಏನು? ಪ್ರಶ್ನೆ ನೋಡು ಒಂದು. ಅಯ್ಯ, ಇದ್ರ ಬದಲು ಐ ಲವ್ ಯು ಚಿನ್ನ ಅಂತ ಕೊಟ್ಟಿದ್ರೆ ಇರೋ ಬರೋ ಟ್ಯಾಂಕ್ ಎಲ್ಲ ತುಂಬಿಸ್ಬಿಟ್ಟಿರೋರು ಅವರು ಅಲ್ವಾ ಮೇಡಮ್? ಮನೆ ಟ್ಯಾಂಕು ತುಂಬಿಸ್ಬಿಟ್ಟಿರೋರು. ಇದು ಸರಿ ಇಲ್ಲ ಸರ್. ಐ ಲವ್ ಯು, ಆಲ್ ದ ಬೆಸ್ಟ್ ಮಮತಾ. ಮಮತಾ, ಆಲ್ ದ ಬೆಸ್ಟ್. ಇಬ್ರು ಸರಿಯಾಗಿ ಮೇಂಟೈನ್ ಮಾಡಿದಾರೆ ಸರ್. ಈಗ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ನೋಡ್ಬೇಕು. ಓಕೆನಾ? ಫಸ್ಟ್ ಕರ್ಕೊಂಡೋಗಿ ನಿಮ್ ಜಾಗಕ್ಕೆ ನಿಲ್ಲಿಸ್ಬಿಡ್ತೀನಿ ನಾನು. ಓಕೆ, ಇದೆಲ್ಲ ಆಟ ಆಡಿದ್ದೀರಾ ಜೀವನದಲ್ಲಿ? ಇದಕ್ಕೆ ಏನ್ ಆಟ ಅಂತಾರ? ಗಿರ್ಗಿಟ್ಲ ಆಟ. ಓಕೆ, ವೆರಿ ಗುಡ್, ಸಾಕು, ವೆರಿ ಗುಡ್. ಇಲ್ಲೇ ರೀ ಮೇಡಮ್, ಅವ್ರ ಜೊತೆ ಆಟ ಆಡಿದ್ರೆ ಆಮೇಲೆ ನೀವು ಬೇಜಾರು ಮಾಡ್ಕೊಂಡ್ಬಿಡ್ತೀರಾ. ಬನ್ನಿ ಮೇಡಮ್. ಓಕೆ, ಇಲ್ಲಿ ನೀವು ನಿಂತ್ಕೊಳ್ಳಿ. ನೀವು ಬನ್ನಿ ಇಲ್ಲಿ ಒಂಚೂರು ನನ್ನ ಜೊತೆ. ಇದಕ್ಕೆ ನಿಮ್ಗೆ ಸಿಗೋ ಕಾಲಾವಕಾಶ 5 ನಿಮಿಷಗಳು. ರೆಡಿ ಇದ್ದೀರಾ? ರೆಡಿ. ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಹೇಳಂಗಿಲ್ಲವ ಮೇಡಮ್. ನಿಧಾನ. ಹೇಳಂಗಿಲ್ಲ. ಹೋಗಿ. ಹಾಗೆ, ವೆರಿ ಗುಡ್. ಹಾಗೆ. ಮೇಡಮ್, ಕೈಯಲ್ಲಿ ಟಚ್ ಮಾಡೋಂಗಿಲ್ಲ ಮೇಡಮ್. ಟ್ಯಾಂಕನ್ನ ಕೈಯಲ್ಲಿ ಟಚ್ ಮಾಡೋಂಗಿಲ್ಲ. ಕರೆಕ್ಟ್. ಹೇಳ್ಕೊಡಂಗಿಲ್ಲ. ಮೇಡಮ್, ಈ ಕಡೆ ಬನ್ನಿ. ಈಗೇನು ಅಂದ್ರೆ ಮ್ಯಾಟ್ರು, ಒಂದು ಹೇಳ್ಕೊಟ್ರು, ಇನ್ನೊಂದು ಇಬ್ರು ಆಲ್ಮೋಸ್ಟ್ ಸೇಮ್ ಟೈಮ್ಗೆ ಬಂದು ನೀರ್ನ ತುಂಬಿಸಿದ್ರೆ. ಸೊ ಇದು ಒಂದು ಟೈ ಬ್ರೇಕರ್ ಆಟನ ಆಡಿಸ್ತೀನಿ. 2 ಮಡಿಕೆ ಇಡ್ತೀನಿ, ಸೇಮ್ ಟ್ಯಾಂಕ್ಗೆ ಹೋಗಿ ನೀರ್ನ ತುಂಬಿಸ್ಬೇಕು. ಓಕೆನಾ? 2 ಮಡಿಕೆ. ಆದರೆ ಮ್ಯಾಟರ್ ಏನು ಅಂದ್ರೆ, ಆ ಕಡೆ ಈ ಕಡೆ 2 ಟ್ಯಾಂಕ್ ಇರಲ್ಲ. ಆ ವಾಟರ್ ಟ್ಯಾಂಕ್ ಸೆಂಟ್ರಲ್ ಮಾತ್ರ ಇರುತ್ತೆ. ನೀವಿಬ್ರು ಹೋಗಿ ಯಾರು ಫಸ್ಟ್ ಅದನ್ನ ತುಂಬಿಸ್ತೀರೋ ಅವರು ವಿನ್ನರ್. ಓಕೆನಾ? ಆದರೆ ಅದ್ರ ಪೊಸಿಷನ್ ನಾನು ಅವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಕಿಲಾಡಿಗಳಿದಾರಲ್ಲ ಇವರು, ಬಲೆ ಕಿಲಾಡಿಗಳು ನೀವು, ಅದಕ್ಕೋಸ್ಕರ. ಓಕೆನಾ? ರೆಡಿನಾ? ಈಗ ಮತ್ತೆ ಚೀಟಿಂಗ್ ಮಾಡಂಗಿಲ್ಲ. ನಿಮ್ಗೊಂದು ಮಡಿಕೆ ಇಟ್ಟಿದ್ದೀನಿ, ಅವ್ರಿಗೊಂದು ಮಡಿಕೆ ಇಟ್ಟಿದ್ದೀನಿ.
ಒಂದು ಮಡಕೆ ನೀರ್ನ ತಗೊಂಡೋಗಿ ಸೆಂಟ್ರಲ್ ಇರೋ ಮಡಕೆಗೆ ತುಂಬಿಸ್ಬೇಕು. ಓಕೆನಾ? ರೆಡಿನಾ? ರೆಡಿ. ನಾನು ಹೇಳೋವರೆಗೂ ನೀವು ಮೂವ್ ಆಗಂಗಿಲ್ಲ, ಯಾರು ಮಾತಾಡಂಗಿಲ್ಲ. ಹಾ, ಓಕೆ, ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಹೇಳಂಗಿಲ್ಲ. ಬೇಗ ಬೇಗ. ಟಚ್ ಮಾಡಬೇಡಿ. ಮಾಡು ಡ್ಯಾನ್ಸ್ ಇವಾಗ. ಓಕೆ, ಫೈನಲ್ 30 ಸೆಕೆಂಡ್. 30, 10, 9, 8, 7, 6, 5, 4. ರೊಚ್ಚಿಗೆ ಎದ್ರು ಇಬ್ರು ಹೆಂಗಸರು ಅಂದ್ರೆ ನಮ್ಮ ಮಹಾಲಕ್ಷ್ಮಿಯರು ನೀನ ನಾನ್ನ ಅಂತ ಸಕ್ಕದಾಗಿ ಆಟ ಆಡಿದ್ರಿ. ಸೂಪರ್. ಇವರಾದ್ರೂ ಸ್ವಲ್ಪ ನಕ್ಕೊಂಡು ಆಟ ಆಡ್ತಿದ್ರು, ಇವರು ಗೆದ್ದ ತಕ್ಷಣ ಅಂತ. ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ ಆದಾಗೂ ಇಷ್ಟು ಎಕ್ಸೈಟ್ಮೆಂಟ್ ಯಾವತ್ತೂ ಆಗಿರ್ಲಿಲ್ಲ ಗುರು. ನಾನೇ ಓಡಾಡ್ತಾ ಇದ್ದೆ ನಿಮ್ಮ ಹಿಂದೆ ಎಲ್ಲಿ ಬಿದ್ದೋಗ್ಬಿಡ್ತೀರೋ, ಹೊಡ್ಕೊಂಡ್ಬಿಡ್ತೀರೋ ಅಂತ. ಬಟ್ ಸಕ್ಕದಾಗಿ ಆಡಿದ್ರಿ. ಈ ಆಟದಲ್ಲಿ ಸಕ್ಕದಾಗಿ ಇಬ್ರು ಆಡಿದ್ರು. ಗೆದ್ದಿರೋದು ಯಾರು? ಅನುಷಾ ಅವರೇ, ಸೂಪರ್ ಆಗಿ ಆಟ ಆಡಿ ಗೆದ್ದಿದ್ದಕ್ಕೆ ನಿಮಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆನ ಗಿಫ್ಟ್ ಹ್ಯಾಂಪರ್ ಇದೆ. ಅತ್ತೆ ಮಕ್ಕಳ, ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಇವ್ರ ಕಡೆನ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ವೆಲ್ಕಮ್ ಬ್ಯಾಕ್. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಈಗ ಕೊನೆ ಆಟಕ್ಕೆ ಬಂದಿದ್ದೀವಿ. ಕೊನೆ ಆಟ ಏನಿರ್ಬೋದು? ಯಾರು ಆಡೋದು? ಬರೀ ಹೆಂಗಸ್ರೆ ಆವಾಗಿಂದ ಆಡ್ತವ್ರೆ, ಗಂಡಸ್ರು ಮಜಾ ತಗೊಂಡಿದ್ದು. ಈಗ ಮಹಾಲಕ್ಷ್ಮಿಯರು ವರ್ಸಸ್ ಮಹಾಲಕ್ಷ್ಮಣರು. ಈಗ ನಿಮ್ ಮುಂದೆ ಏನಿದೆ? ಆಟ ಏನು ಅಂದ್ರೆ, ನೀವು ಈ ಕಡೆಯಿಂದ ಬಲೂನ್ಗಳನ್ನ ಎಸಿತೀರಿ. ಇಲ್ಲಿಂದ ಒಬ್ರು ಎಸಿತೀರಾ, ಅಲ್ಲಿಂದ ಒಬ್ರು ಎಸಿತಾರೆ. ನೀವು ಅದನ್ನ ಕಲೆಕ್ಟ್ ಮಾಡಿ ಆ ಬಕೆಟ್ ಒಳಗೆ ಹಾಕಬೇಕು. ಕ್ಯಾಚ್ ಹಿಡಿಬೇಕು, ಕೆಳಗೆ ಬಿದ್ದಿದ್ದನ್ನ ಎತ್ತಿ ಹಾಕೋ ಹಾಗಿಲ್ಲ. ಓಕೆನಾ? ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಅಲ್ವಾ? ಹೇಳಿ ಸರ್.
ಅವಳು ಮದುವೆ ಮನೆಯಲ್ಲಿ ಕಾಲು ತೊಳಿದಿಲ್ಲ, ನೀರು ಹಾಕಿ ಬೆಲ್ಲಿನ ಕಾಲು ಶುದ್ಧ ಮೋಸ ಎಲ್ಲ ಕೆಳಗಡೆ ಹಾಕ್ಬಿಟ್ರು ಮೇಡಮ್. ಇದು ಸುಳ್ಳು, ಇದು ಮೋಸ. ಇದು ನಾವು ಗಂಡಸರು ನಿಯತ್ತಾಗಿ ಆಡಿದೀವಿ ನಾವು. ಯಾರ್ಯಾರ ನಿಯತ್ ಎಷ್ಟೆಷ್ಟು ಅಂತ ಟಿವಿಲಿ ಗೊತ್ತಾಗತ್ತೆ. ಓಕೆ ಒಂದು ಕೌಂಟ್ ಆದ ತಕ್ಷಣ ತೆಗೆದಲ್ಲಿ ಯಾರಿಗೆ ಬೇಕಾದ್ರೂ ಹೊಡಿಬೋದು. 2 ಮಹಾಲಕ್ಷ್ಮಿಯರ ನಿಮ್ಗೂ ಅವಕಾಶ ಇದೆ, ಬರ್ರಿ ಇವಾಗ. ನೀವು ರೆಡಿನಾ? 1 2 ಅದ್ಭುತವಾಗಿ ಆಡಿ ಗೆದ್ದಿರೋದು ಹೆಣ್ಮಕ್ಳ ಸ್ಟ್ರಾಂಗ್ ಗರ್ಲ್. ಹೆಂಗನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು ಫ್ಯಾಮಿಲಿ ಜೊತೆ ಆಟ ಆಡಿ. ವೆರಿ ಗುಡ್. ಎಷ್ಟು ವರ್ಷ ಆಗಿತ್ತು ಈ ತರ ಎಲ್ಲ ಆಟಾಡಿ? ಆಡಿಲ್ಲ. ಅಂದ್ಮೇಲೆ ಖುಷಿ ಆಗಿರುತ್ತಲ್ವಾ? ನಿಮ್ಗೆಲ್ಲ ಖುಷಿ ಆಯ್ತಾ? ಮೊದಲನೇದಾಗಿ ಮಮತಾ ಅವ್ರಿಗೆ ಅರುಣಾ ಸಿಲ್ಕ್ ಪ್ಯಾರಡೈಸ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಸ್ಯಾರಿ ಇದೆ. ಅರುಣಾ ಸಿಲ್ಕ್ಸ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಬ್ಯೂಟಿಫುಲ್ ಆಗಿರೋ ಸ್ಯಾರಿ. ನಾನು ಹೋದ ಮನೆಗಳಲ್ಲೆಲ್ಲ ಯೂಶಲಿ ಅತ್ತೆ ಕೈಯಲ್ಲಿ ಈ ಗೌರವನ ಮಹಾಲಕ್ಷ್ಮಿಗೆ ನಾವು ಕೊಡಿಸ್ತಾ ಇದ್ವಿ. ಆದ್ರೆ ಇವತ್ತು ಇವರಿಬ್ರು ಬಾಂಧವ್ಯ ನೋಡಿ ನನಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ಈ ಕೆಲಸನ ಅನುಷಾ ಅವರೇ ಮಾಡಬೇಕು ಅಂತ ಕೋರಿಕೆ. ಶಿ ಸೋ ಹ್ಯಾಪಿ. ಅವಾಗಿಂದ ಚಿಯರ್ ಮಾಡ್ತಾ ಇದ್ದಾರೆ. ಮನೆ ಮಹಾಲಕ್ಷ್ಮಿ ತಂಡದ ಜೊತೆ ಇಷ್ಟೊತ್ತು ಮಾತಾಡಿ ಆಟಾಡಿ ಮನೆ ತೋರಿಸಿ ನನ್ನನ್ನು ನಿಮ್ಮ ಮನೆ ಮಗಳನ್ನಾಗಿ ಮಾಡ್ಕೊಂಡ್ಬಿಟ್ರಿ. ಸೊ ನಿಮಗೆ ಹೇಗೆ ಅನ್ಸ್ತು? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಸೇರಿದಿರಿ, ಎಂಜಾಯ್ ಮಾಡಿದ್ರಿ, ಎಲ್ಲ ಇದು ಮಾಡಿದ್ರಿ. ತುಂಬಾ ಖುಷಿ ಆಯ್ತು ನಮಗೂ. ನಾನು ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಅನ್ನೋಕೆ ಮುಂಚೆ ಆವಾಗಲೇ ಒಂದು ಬ್ಯೂಟಿಫುಲ್ ಆಗಿರೋ ಫ್ಯಾಮಿಲಿ ಪಿಕ್ಚರ್ ತೆಗೆಸ್ಕೊಂಡ್ರಲ್ಲ, ಅದನ್ನ ಇವಾಗ ನಿಮಗೆ ಕೊಟ್ರೆ ಇನ್ಸ್ಟೆಂಟ್ ಮಿಕ್ಸ್ ತರ ಹೆಂಗಿರುತ್ತೆ? ಸೂಪರ್ ಆಗಿರುತ್ತೆ. ಸೂಪರ್ ಆಗಿರುತ್ತಾ? ಏನನ್ನಿಸ್ತು? ತುಂಬಾ ಖುಷಿ ಆಯ್ತಾ? ಖುಷಿ ಆಯ್ತಾ? ನೋಡ, ಅವ್ರವ್ರ ಚಿಂತೆ ನಾನೆಲ್ಲಿದ್ದೀನಿ. ಆಯ್ತಾ? ಆಯ್ತಾಯ್ತು. ಓಕೆ ಓಕೆ. ನಮ್ಮೂರಿಗೆ ಬಂದಿದ್ದಕ್ಕೆ ನಿಮಗೂ ಸ್ವಾಗತ ಮಾಡಬೇಕು, ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ನನ್ನನ್ನು ನಿಮ್ಮ ಕುಟುಂಬದಲ್ಲಿ ಒಬ್ಳಾಗಿ ಅಂದರೆ ಮಗಳ ಥರನೇ ಸ್ವೀಕಾರ ಮಾಡಿ ಮಡ್ಲಕ್ಕಿ ಕೂಡ ತುಂಬಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕುಟುಂಬದ ಜೊತೆ ಆಟ ಆಡಿ ಇಷ್ಟೊತ್ತು ಕಾಲ ಕಳ್ಳು ನನಗೆ ನಿಜಕ್ಕೂ ತುಂಬ ಖುಷಿ ಆಯಿತು. ಆವಾಗವಾಗ ತವ್ರ ಮನೆಗೆ ಬರ್ತಾ ಇರ್ತೀನಿ, ಕಾಟ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ವೀಕ್ಷಕರೇ, ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನ್ ನಿಮ್ನ ಭೇಟಿ ಮಾಡ್ತೀನಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಹೋಗಿ ಬರ್ತೀವಿ. ನಮಸ್ಕಾರ.